ಆತನಿಂದ ವಾಕ್ಯದ ಭಾಗ್ಯನ ಸಾಗುವ ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತುತಿಗೆ ಪಾತ್ರನಾಗಿರುವಂಥ ಪರಲೋಕ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಘನ ಸಲ್ಲಿಸುವಂತರಾಗಿದ್ದೇವೆ. ಸ್ತುತಿ ಯಜ್ಞಗಳನ್ನು ಪಡೆದಂಥ ದೇವರೇ, ವಿಜ್ಞಾಪನೆಗಳಿಂದ ನಮ್ಮ ಮಾತುಗಳನ್ನು ಕೇಳುವ ಆತನೇ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ವೇದಿಕೆಯನ್ನ ಸಿದ್ಧ ಮಾಡಿಕೊಟ್ಟಂತ ತಂದೆಯೇ, ಪಾಲ್ಗೊಳ್ಳುವಂತ ಯೋಗ್ಯತೆಯನ್ನ ಪೂರ್ಣತೆಯನ್ನ ನಿನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಕೊಟ್ಟಿದ್ದೆ ತಂದೆಯೇ. ನಮ್ಮನ್ನ ಪಾಪಿಗಳಾಗಿ ಎಣಿಸದೆ ನಿನ್ನ ಮಗನ ಮೂಲಕ ನಮ್ಮನ್ನ ತನ್ನ ಮಕ್ಕಳಾಗಿ ಸ್ವೀಕಾರ ಮಾಡಿದಂತ ಪರಲೋಕದ ತಂದೆಯೇ, ಈ ಪರಿಶುದ್ಧ ವಾಕ್ಯಗಳನ್ನ ಕೇಳೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಮಾತಾಡದ ದಾಸನಂತ ನನ್ನನ್ನು ಪಾದಬಡಿಗೆ ಒಪ್ಪಿಸ್ತೇನೆ. ಪವಿತ್ರಾತ್ಮನ ಸಹಾಯದೊಂದಿಗೆ ಮಾತ್ರವೇ ಮಾತಾಡೋದಕ್ಕೆ ಬಲಪಡಿಸಿರಿ. ನನ್ನಷ್ಟಕ್ಕೆ ಮಾತಾಡದೆ ಈ ವಾಕ್ಯದ ಭಾಗದಲ್ಲಿ ನಡೆಸಿರಿ. ಕೇಳುವಂತ ಹೃದಯದ ಬಾಗಿಲನ್ನು ತೆರೆಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಜೀವಳ ತಂದೆಯೇ, ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ ಈ ವಾರದ ಮೊದಲನೇ ದಿನದಲ್ಲಿ ತಂದೆಯಾದ ದೇವರನ್ನ ಆರಾಧಿಸುತ್ತಾ ಯೇಸು ಕ್ರಿಸ್ತನ ಮೇಜಿನಲ್ಲಿ ಪಾಲ್ಗೊಳ್ಳಲು ಕೂಡಿಕೊಂಡಿದ್ದೇವೆ. ಈ ಸಮಯದಲ್ಲಿ ಅನೇಕರು ಬಂದಿದ್ದೀರಿ, ಅದಕ್ಕೋಸ್ಕರ ಯೇಸು ನಾಮದಲ್ಲಿ ಒಂದು ತಿಳಿಸ್ಕೊಳ್ತಾ ಅಲ್ಲಿ ಸಹೋದರಿಯರು ಬರ್ತಾ ಇದ್ದಾರೆ. ಅವ್ರಿಗೆ ಯಾರು ಸ್ವಲ್ಪ ಜಾಗವನ್ನು ಬಿಟ್ಕೊಡಿ. ಮಕ್ಕಳೆಲ್ಲ ಮುಂದೆ ಬನ್ನಿ. ಅಲ್ಲಿ ಹಿರಿಯರು ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪ ಜಾಗ ಬಿಟ್ಕೊಡಿ. ಸರಿ. ಯೇಸು ಕ್ರಿಸ್ತಿನ ನಾಮದಲ್ಲೇ ಎಲ್ಲರಿಗೂ ವಾರದಲ್ಲಿ ಸೊಲ್ಲಿಗೆರೇನು. ಈ ಸುಂದರವಾದಂತಹ ದಿನದಲ್ಲಿ ಸೋದರ ಈ ಭಾಗವನ್ನ ಒಂದು ಹಾಡಿನ ಮೂಲಕ ಪ್ರಾರಂಭಿಸಿ ಬಿಟ್ರು. ನಿಜವಾಗ್ಲೂ 3ನೇ ಅಧ್ಯಾಯದ ಒಂದೊಂದು ಸಂದರ್ಭವನ್ನ ನಾನು ಹೇಳೋದಕ್ಕೆ ಅಧ್ಯಾಯಕ್ಕೆ ಬಂದಿಲ್ಲ. ಯಾಕಂದ್ರೆ ಈ ಅಧ್ಯಾಯವನ್ನೇ ಮಾತಾಡಬೇಕು ಅಂದ್ರೆ ಇದಕ್ಕೆ ಸಮಯ ಕಾಲವಕ್ಷಗಳು ಬೇಕು. 3ನೇ ಅಧ್ಯಾಯದಲ್ಲಿ 2 ಸಭೆಗಳ ಬಗ್ಗೆ ತಿಳಿಸ್ತದೆ. ಒಂದು ವಿಷಯವನ್ನ ಹೇಳಿ ಒಂದು ವಾಕ್ಯದ ಭಾಗವನ್ನ ಪ್ರಾರಂಭಿಸ್ತೇನೆ. ஒரு பகுதியை வாசித்து அந்த விஷயத்தை நம்ம தொடங்கலாம். யாரா வாசிங்க, தமிழ்லயும் கன்னடல வாசிங்க. இதே அதிகாரத்தின் 21ನೇ ವಚನத்தை ವಾಸಿங்க. 21ನೇ ವಚನத்தை ವಾಸಿங்க. 21ನೇ ವಾಕ್ಯವನ್ನ ಯಾರಾದ್ರೂ ದಯವಿಟ್ಟು ಕನ್ನಡದಲ್ಲಿಯೂ ಮತ್ತು ಕನ್ನಡದ ತಮಿಳಲ್ಲಿ ಧ್ಯಾನಿಸಬೇಕಾಗಿ ಕೇಳ್ಕೊಳ್ತೇನೆ. Revelation 3:21 ಸಾಕು. ಯಾರು ತೆಗೆದಿಲ್ವಾ? நான் ஜெயம் கொண்டு என் பிதாவுடைய சிங்காசனத்திலே அவரோடு கூட உட்கார்ந்து போல ஜெயம் கொள்கிறவன் எவனோ அவருடைய ಸಿಂಹಾಸನ என்னோடு ಕೂಡ ಉட்கார்ந்துபடிக்கு ಅರುಳು செய்தேன். ಕನ್ನಡದಲ್ಲಿ ನಾನು ಜಯವಂತಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತ್ಕೊಂಡೆನು, ಹಾಗೆ ಜಯವಂತವನನ್ನು ನನ್ನನ್ನು ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡಿದೆನು. ಕ್ರಿಸ್ತನಲ್ಲಿ ಪ್ರಿಯರೇ, ಈ ವಾಕ್ಯದ ಭಾಗವನ್ನ ಧ್ಯಾನ ಮಾಡೋದಕ್ಕಿಂತ ಮುಂಚೆ ತುಂಬಾ ದುಃಖಕರವಾದಂತ ವಿಷಯಗಳು ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ. ಏನಲ್ಲಪ್ಪ ಇದೆಲ್ಲ ನಡೀತಿದೆ ಏನಕ್ಕೆ ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ. ಕಳೆದ ತಿಂಗಳ ಹಿಂದೆಗಳಲ್ಲಿ ನೋಡೋದಾದ್ರೆ ಯುದ್ಧದ ವಾತಾವರಣ, ಎಲ್ಲಿ ನಮ್ಮ ದೇಶಕ್ಕೂ ಪಕ್ಕದಲ್ಲಿರುವ ದೇಶದಲ್ಲಿ ಯುದ್ಧವು ಪ್ರತಿಬಿಂಬಿಸ್ತದೋ, ಅನೇಕ ನಷ್ಟಗಳಲ್ಲಿ ಮುಳುಗ್ತದೋ ಅಂತ ಹೇಳಿದಾಗ ಇಲ್ಲೊಂದು ಸಮಾಧಾನದ ಒಂದು ವಾತಾವರಣ ಮೂಡಿ ಹಾಗೆ ನಿಧಾನವಾಗಿ ಚಲಿಸುವಂತ ಸಂದರ್ಭದಲ್ಲಿ ಎಂದೂ ಗೆಲ್ಲದೆ ಇರುವಂತಹ ಒಂದು ಕಿರೀಟವನ್ನ ಒಂದು ಗೆದ್ದಂತ ಸಂದರ್ಭದಲ್ಲಿ 11 ಯೌವನಸ್ಥ ಮಕ್ಕಳು ಸತ್ತಂತ ಸಂದರ್ಭ. ಈಗ ನಿನ್ನೆ ಮೊನ್ನೆ ನಡೆದಂತ ಒಂದು ಫ್ಲೈಟ್ ಕ್ರಾಶ್ ನಮ್ಮೆಲ್ಲರಿಗೂ ಗೊತ್ತಿದೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ವಿಷಯವನ್ನ ನಾನು ಯೂಟ್ಯೂಬ್ ಅಲ್ಲಿ ನೀವೆಲ್ಲ ನೋಡಿರ್ಬೋದು. ಪ್ರತಿಯೊಬ್ಬರು ಸಹ ಆ ವಿಡಿಯೋ ಕ್ಲಿಪ್ಸ್ ನ ಹಾಕಿ ಅನೇಕ ಹಿಂದಿ ಹಾಡುಗಳನ್ನ, ಅನೇಕ ತಮಿಳ್ ಹಾಡುಗಳನ್ನ, ಅನೇಕ ಒಂದು ಕನ್ನಡ ಹಾಡುಗಳನ್ನ, ಅದಕ್ಕೆ ಸಂಬಂಧಪಟ್ಟಂತ ಹಾಡುಗಳನ್ನ ಹಾಕ್ತಾ ಇದ್ದಾರೆ. ನೋಡಿರ್ಬೇಕು ನೀವು. ಮನುಷ್ಯನ ಕಾಲಮಾನ ಇಷ್ಟೇ. ಹತ್ತಿದಂತ ವ್ಯಕ್ತಿ ಮತ್ತೆ ಇಳಿಯಕ್ಕಾಗದೇ ಇರುವಂತ ಪರಿಸ್ಥಿತಿ, ಕಣ್ಣು ಮುಚ್ಚಿ ತೆಗೆಯಷ್ಟರಲ್ಲಿ ಘೋರವಾದಂತ ಮರಣದ ಹಿಂದೆ ಯಾರ ಒಂದು ಕೈವಾಡವೂ ಇಲ್ಲ. ಅಕಸ್ಮಾತ್ ಆದಂತ ಮರಣ. ಈ ಮರಣದ ಜೊತೆಯಲ್ಲಿ ಊಟಕ್ಕೆ ಕುಂತಂತ ವೈದ್ಯರ ಮರಣ. ಇಂತ ಎಷ್ಟೆಷ್ಟೋ ವಿಡಿಯೋ ನೋಡ್ತಾನೆ ಇದ್ದೀವಿ. ಇವ್ರೇನೋ ಫ್ಲೈಟ್ ಕ್ರಾಶ್ ಆಯ್ತು, ಏನೋ ಫ್ಲೈಟ್ ಅಲ್ಲಿ ಏನೋ ಸಮಸ್ಯೆ ಆಯ್ತು, ಅದೆಲ್ಲ ಒಂದ್ ಕಡೆ ಕ್ರಾಶ್ ಆಗಿ ಅಲ್ಲಿರುವಂತ 200 ಚಿಲ್ಲರೆ ಜನ ಸತ್ತೋದ್ರು. ಓಕೆ, ಊಟಕ್ಕೆ ಕುಂತಂತ ಹಾಸ್ಟೆಲ್ ಕುಂತಂತ ವೈದ್ಯರು ಏನ್ ತಾನೇ ಮಾಡಿದ್ರು? ಅವ್ರಿಗೆ ಯಾಕೆ ಏನಿದು ಪರಿಸ್ಥಿತಿ ನೋಡಿ. ಮರಣ ಯಾವ ಸಂದರ್ಭದಲ್ಲಿ ಯಾವ ರೇಖೆಯಲ್ಲಿ ಯಾವ ಸಂದರ್ಭ ಸನ್ನಿವೇಶದಲ್ಲಿ ಬರುತ್ತೆ ಗೊತ್ತಿಲ್ಲ. ದಯವಿಟ್ಟು ಪರ್ಸನಲಿಟಿಯವರು ಎಚ್ಚರಿಕೆ ಆಗಿರಿ. ನಮ್ಮ ಫ್ಲೈಟ್ ಈ ಕಡೆ ಓಡಾಡ್ತಾ ಇರ್ತದೆ, ಏರ್ಪೋರ್ಟ್ ಇಲ್ಲದೆ, ಅದರಿಂದ ಆಗತ್ತೆ ಅಂತ ಅಲ್ಲ. ನಾ ಹೇಳಿದೇನಂದ್ರೆ, ಮರಣವು ಯಾವಾಗ ಬೇಕಾದ್ರೂ ನಮ್ಮನ್ನು ಸಂಧಿಸುವುದು. ಯಾವ இப்ப வேணா நம்ம மரணத்தை நம்ம சந்திக்க முடியும்.
சூழ்நிலை இதுதான் வருதுன்னு நினைக்க போகாதீங்க. அழகான குழந்தைங்க இறந்து போயிட்டாங்க, அழகான கணவன் மனைவி இறந்து போயிட்டாங்க, தன்னை தகப்பனை பார்க்க போற ஒரு குடும்பம் இறந்து போயிட்டாங்க, படிக்க போற பிள்ளைங்க இறந்து போயிட்டாங்க, படித்து கொண்டிருந்த டாக்டருங்க இறந்து போயிட்டாங்க. சூழ்நிலைங்க, சொல்ல முடியாத சூழ்நிலை, மரணத்தை நீங்க விசன்ல பார்த்து கொண்டே இருக்கிறீங்க. தேவன் இன்னைக்கு இந்த ஆராதனைக்குள்ள உங்களை வைத்திருக்குது ஆசீர்வாதமான காரியம் என்று ಮರುಕಾಮೆ ದೇವನಿಗೆ ನನ್ರಿ சொல்ல வேண்டிಯದ ಕಾರ್ಯமா இருக்கின்றது. ಇವತ್ತು ದೇವರು ನಮ್ಮನ್ನ ಈ ಸ್ಥಳದಲ್ಲಿ ಕೂರಿಸಿ ಅದನ್ನು ಆರಾಧಿಸಿದಕ್ಕೆ ನಮ್ಮನ್ನು ಇಟ್ಟಿದ್ದಾನೆ ಅಂದರೆ, ಆತನ ಮಗನ ಮೇಜಿನಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೆ ಇಟ್ಟಿದ್ದಾನೆ ಅಂದರೆ, ನಮ್ಮಷ್ಟು ಭಾಗ್ಯಶಾಲಿಗಳು ಯಾರಿಲ್ಲ ಪ್ರಿಯರೇ. ಇವತ್ತು ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ನೀವು ನಮ್ಮನ್ನ ನೋಡ್ತಾ ಇದ್ರಿ. ಒಬ್ಬರಿಗೊಬ್ಬರು ಸಹೋದರ ಅನ್ಯೋನ್ಯತೆಯಲ್ಲಿ ಏಜಿನಲ್ಲಿ ಪಾಲ್ಗೊಳ್ಳೋದಕ್ಕೂ ದೇವರ ವಾಕ್ಯನ ಕೇಳೋದಕ್ಕೆ ಸಿದ್ಧರಾಗಿದ್ದೇವೆ. ನಾಳೆ ಎಂಬುದ ದಿನ ನಮಗೂ ಸಹ ಪ್ರಶ್ನಾರ್ಥಕವಾಗಿದೆ. ಆದ್ರೆ ನಾವು ಏನ್ ಮಾಡ್ಬೇಕಾಗಿದೆ? ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದಾಗ, ನನ್ನ ರಾತ್ರಿ 12 ಗಂಟೆಗೆಲ್ಲ ಮೇಲೆ ಈ ಲೆಸನ್ ಪ್ರಿಪೇರ್ ಮಾಡಿದ್ದೆ. ನಾನು ಅನೇಕ ಲೆಸನ್ ರೆಡಿ ಮಾಡಿದ್ದೆ. ಕ್ರಿಸ್ತನ ಪ್ರಿಯರೇ, ಒಂದು ಮರಣ ಎಲ್ಲರಿಗೂ ಇದೆ. ಯಾವ ರೀತಿ ಬೇಕಾದ್ರೂ ಮರಣ ಬರ್ಬೋದು. ಅಕಸ್ಮಾತ್ ಮರಣ, ಆರೋಗ್ಯದ ಸ್ಥಿತಿಯಿಂದ ಮರಣ, ಹೇಗ್ ಬೇಕಾದ್ರೂ ಮರಣ ಬರುತ್ತೆ. ಮರಣ ಮನಸ್ಸನಿಗೆ ಇದ್ದೇ ಇರ್ತದೆ. ಮರಣವನ್ನ ಜಯಿಸಿದಂತ ಒಬ್ಬನು ದೇವರ ಮಗನಾಗಿ ಯೇಸು ಕ್ರಿಸ್ತನ ಮಾತ್ರನೇ. ಮರಣ ಎಂತ ಪರಿಸ್ಥಿತಿಯಲ್ಲಿ ಇರುತ್ತೆ, ಎಲ್ಲರಿಗೂ ಮರಣನೇ. ಮರಣದ ವಿಷಯ ನಾನು ಮಾತಾಡಕ್ ಬಂದಿಲ್ಲ. ಮರಣದ ನಂತರ ಏನಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಬಿಟ್ರೆ, ಮರಣದ ನಂತರ ನಮಗೆ ಸಿಗುವಂತದ್ದು ಏನು ಅಂತ ನನ್ಗೆ ಗೊತ್ತಾಗ್ಬಿಟ್ರೆ, ಐ ಆಮ್ ಹ್ಯಾಪಿ ಟು ಗೋ ಟು ದಿ ಡೆತ್. ಅಂದ್ರೆ ಮರಣಕ್ಕೆ ಹೋಗೋದಕ್ಕೆ ನಾವು ಸಂತೋಷವಾಗಿ ಹೋಗ್ಬೋದು. ನನಗೆ ಇದು ಸಿಗುತ್ತೆ ಅಂತ ತಿಳಿದ್ರೆ ಅದಕ್ಕೆ ಪ್ರಯಾಸ ಪಡ್ತಾನೆ. ಅಲ್ಲಿ ಗುರಿ ಮುಟ್ಟಿದೆ, ಆ ಗುರಿಯನ್ನ ಮುಟ್ಟೋದಕ್ಕೆ ನೀನು ಓಡಲೇಬೇಕು ಅಂದ್ರೆ ಓಡಲೇಬೇಕು, ಆಡಲೇಬೇಕು ಅಂದ್ರೆ ಆಡಲೇಬೇಕು, ಪ್ರಯಾಸ ಪಡಲೇಬೇಕಂದ್ರೆ ಪ್ರಯಾಸ ಪಡಲೇಬೇಕು. ಆ ಗುರಿಯನ್ನ ಮುಟ್ಟೋದಕ್ಕೂ ಅಲ್ಲಿರುವಂತ ವಿಷಯವನ್ನ, ಅಲ್ಲಿಂದ ಕಾರ್ಯವನ್ನ ನೆರವೇರಿಸಬೇಕು. ಇಲ್ಲಿ ಓದುವಂತ ವಿದ್ಯಾರ್ಥಿಗಳಿದ್ದೀರಿ, ನಿಮ್ಮ ಗುರಿಗಳು ತುಂಬಾ ಇದೆ, ಆಲೋಚನೆಗಳು ತುಂಬಾ ಇದೆ. ಅದನ್ನ ಮಾಡ್ಬೇಕಂದ್ರೆ ನೀವು ಸ್ಟಡಿ ಮಾಡ್ಲೇಬೇಕು. ನೀವು ತೆಗೆದುಕೊಂಡಂತ ಪಾಠವನ್ನ, ತೆಗೆದುಕೊಂಡಂತ ವಿಷಯವನ್ನ ಗಂಭೀರವಾಗಿ ನೋಡಿದ್ರೆ ಮಾತ್ರನೇ ನೀವು ಏನಾಗಬೇಕು ಅಂದಿದ್ರಿ ಅದನ್ನ ಮುಟ್ಟಕ್ಕೆ ಸಾಧ್ಯ. ಮಧ್ಯವಯಸ್ಕರಾಗಿರುವಂತ ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಬದುಕನ್ನ ಈ ರೀತಿ ರೂಪಿಸ್ಬೇಕು. ನಾನು ಚಿಕ್ಕ ಮನೆಯನ್ನ ಕಟ್ಟಬೇಕು, ನನ್ನ ಒಂದು ಕುಟುಂಬವನ್ನ ಈ ರೀತಿಯಲ್ಲಿ ಸುಂದರವಾಗಿ ಬಳಸಬೇಕು ಅಂದ್ರೆ ಅದಕ್ಕೆ ಪ್ರಯಾಸ ಪಡಲೇಬೇಕು. ನನ್ನ ಹಿರಿಯರಾದಂತ ತಂದೆ ತಾಯಿ ಸ್ಥಾನದಲ್ಲಿರೋರೆ, ನನ್ನ ಪ್ರಯಾಣವನ್ನ ಈ ರೀತಿಯಲ್ಲಿ ಮುಗಿಸಿ ನನ್ನ ಪ್ರಯಾಣವನ್ನ ಮಕ್ಕಳ ಮೊಮ್ಮಕ್ಕಳ ಜೊತೆಲಿ 128ನೇ ಕೀರ್ತನೆ ಪ್ರಕಾರ ಸಾಗಬೇಕು ಅಂದ್ರೆ ಅದಕ್ಕೂ ಪ್ರಯಾಸ ಪಡ, ಎಲ್ಲದಕ್ಕೂ ಪ್ರಯಾಸ. ಆದ್ರೆ ಸತ್ತ ನಂತರ ಏನ್ ನಮಗೆ? ಆಫ್ಟರ್ ದಿ ಡೆತ್ ಏನ್ ನಮಗೆ? ಯೇಸು ಕ್ರಿಸ್ತನು 7 ಸಭೆಗಳಿಗೆ ಮಾತಾಡಿದಂತ ಪ್ರಕಟಣೆ ಪುಸ್ತಕದಲ್ಲಿ ಒಂದು ಸಭೆಯ ವಿಷಯದಲ್ಲಿ ಅವರ ಬಗ್ಗೆ ಹೇಳ್ತಾ ಬರ್ತಾ ಇಲ್ಲಿ ಒಂದು 21ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ನಾನು ಈ ಲೋಕದಲ್ಲಿ ಬಂದೆ, 33.5 ವರ್ಷಗಳ ಕಾಲ ಬದುಕದೆ, 3.5 ವರ್ಷಗಳ ಕಾಲ ಸುವಾರ್ತೆ ಸಾರದೆ, 30 ವರ್ಷಗಳ ನನ್ನ ತಂದೆ ತಾಯಿಗಳಿಗೆ ವಿಧೇಯನಾಗಿದ್ದೆ. ಎಲ್ಲಾ ವಿಷಯದಲ್ಲೂ ಟೋಟಲಿ 100% ನಾನು ಜಯಿಸ್ದೆ. ಈಗೆಲ್ಲಿದ್ದೀನಿ? ತಂದೆಯೊಡನೆ ಎಲ್ಲಿದ್ದೀನಿ? ಸಿಂಹಾಸನದಲ್ಲಿ ಕುಂತಿದ್ದೇನೆ. ಇಂಗ್ಲಿಷ್ ಏನಂದ್ರೆ ಸಿಂಹಾಸನಕ್ಕೆ ಕ್ರಾನ್, ದೊಡ್ಡ ಸಿಂಹಾಸನದಲ್ಲಿ ಕುಂತಿದ್ದೇನೆ ಅಂತ ಹೇಳ್ತಾನೆ ಯೇಸು ಕ್ರಿಸ್ತ. ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಮ ಬದುಕು ಇದಾಗಿದ್ರೆ ಯೇಸು ಕ್ರಿಸ್ತನ ಸೆಕೆಂಡ್ ಆಪ್ಷನ್ಸ್ ಹೇಳ್ತಿದ್ದಾನೆ. ಗಮನ ಇಟ್ಟು ನೋಡಿ. ಸೆಕೆಂಡ್ ಏನಂತೆ? ಕೂತುಕೊಂಡಿದ್ದೇನೆ. ಹಾಗೆಯೇ ಗಂಬಿಟ್ಟು ಗಮನ ಇಡಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಈ ಒಂದು ಸಬ್ಜೆಕ್ಟ್ ನ ಸಹೋದರ ಹೇಳಿದ್ರು ಪ್ರಾರಂಭದಲ್ಲಿ, ತುಂಬಾ ಇಷ್ಟಪಟ್ಟಂತ ಸಬ್ಜೆಕ್ಟ್ ಅಂತ ಹೇಳಿದ್ರು. ಹೌದು, ಈ ವಿಷಯ ತುಂಬಾ ಗಂಭೀರವಾದಂತ ವಿಷಯ. ಹಾಗೆಯೇ ಅಂತ ಇದೆಯಲ್ಲ, ದಯವಿಟ್ಟು ನಿಮ್ಮ ಬೈಬಲ್ ಅಂಡರ್ಲೈನ್ ಮಾಡಿ, ನಿಮ್ಮ ಹೃದಯದಲ್ಲಿ ಅಂಡರ್ಲೈನ್ ಮಾಡಿ. ಹಾಗೆಯೇ ಯಾರು ಹೇಳ್ತಾರೆ ಈ ಮಾತು? ಯೇಸು ಕ್ರಿಸ್ತನು ಯೋಹಾನ ಮೂಲಕ ಪ್ರಕಟಣೆ ಮಾಡ್ತಿದ್ದಾನೆ. ಹಾಗೆಯೇ ಹಾಗೆಯೇ ಓದಿ ಎಲ್ಲರೂ. ಜಯ ಹೊಂದುವವನು, ಎಲ್ಲ ಜೋರಾಗಿ ಓದಿ, ಒಂದು ದೇಶ ಮನೆ ಈಗ ದೇವನಾಮಕ್ಕೆ ಸ್ತೋತ್ರವಾಗ್ಲಿ. ಪ್ರತಿಯೊಬ್ಬ ಜಯ ಹೊಂದುತ್ತಾನೋ ಅವನೆಲ್ಲರಿಗೂ ಸಹ ಏನಿದೆ? ಎಲ್ಲರಿಗೂ ಏನಿದೆ? ಯಾರ ಜೊತೆಯಲ್ಲಿದೆ? ಆ ಒಂದು ಗೆದ್ದಂತ ಪ್ಲೇಯರ್ಸ್ ಗಳನ್ನ ನೋಡೋದಕ್ಕೆ ಜನ ಜಗಲಿ ತುಂಬಿದಂತ ಜನ. ಕಳೆದಂತ ವಾರದಲ್ಲಿ ನಡೆದಂತ ಘಟನೆ, ಮರದ ಮೇಲತ್ತಾರೆ,
ಟವರ್ಗಳ ಮೇಲೆ ಹತ್ತಾರೆ, ಗುಂಪು ಗುಂಪು, ಅದ್ರಲ್ಲಿ ಹೆಣ್ಣು ಮಕ್ಕಳು ಗೊತ್ತಾಯ್ತಲ್ಲ, ಗಂಡು ಮಕ್ಕಳು ಅಂತ ಗೊತ್ತಾಯ್ತಲ್ಲ. ನನ್ನ ಗೆದ್ದುಕೊಟ್ಟಂತ RCB ಕಪ್ ಗೆದ್ದುಕೊಂಡಂತ ಇವ್ರನ್ನ ಪ್ಲೇಯರ್ಸ್ ಗಳನ್ನ ನೋಡ್ಬೇಕು ಎಂಬ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಕ್ರಿಸ್ತನಲ್ಲಿ ಪ್ರಿಯರೇ, ನೋಡೋದಿಕ್ಕೆ ಇಷ್ಟೊಂದು ಆತರ ಪಡುವಂತ ಈ ಒಂದು ಲೋಕದಲ್ಲಿದ್ದ ಜನರ ರೀತಿಯಲ್ಲಿ ನನಗೆ ಸಿಗುವಂತ ಆಶೀರ್ವಾದನ ಗೊತ್ತಾ, ಇಲ್ಲಿ ಕುಂತಿರೋದ ನಮಗೆ ಸಿಗುವಂತ ಆಶೀರ್ವಾದ ಗೊತ್ತಾ? ಜಯವನ್ನ ಹೊಂದಿದ್ರೆ ನಾವು ದೂರದಿಂದ ಯೇಸು ಕ್ರಿಸ್ತನನ್ನ, ದೂರದಿಂದ ತಂದೆಯಾದ ದೇವರನ್ನ ನೋಡೋದಿಲ್ಲ. ಎಲ್ಲಿ ನೋಡ್ತೀವಿ ಅಂತೆ? ಆತನ ಒಡನೇನೆ, ನನ್ನೊಡನೆ ಅಂತ ಹೇಳ್ತಾನೆ, ಆತನ ಪಕ್ಕದಲ್ಲೇ ನಮಗೊಂದು ಸಿಂಹಾಸನ ರೆಡಿ ಮಾಡಿದಾನಂತೆ ಪ್ರಿಯರೇ. ನಮ್ಮನ್ನ ಚಾಪಿ ಹಾಕಿ ಕೂರಿಸ್ತಾ ಇಲ್ಲ ಯೇಸು ಕ್ರಿಸ್ತ. ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಳ್ಳು ಅಂತ ಹೇಳುವಂತ ಈ ಲೋಕದ ಜನರ ರೀತಿಯಲ್ಲಿ ಮನುಷ್ಯನ ಜಾತಿ ನಿಂದನೆಗಳ ಜಾತಿಯ ವಿಷಯದಲ್ಲಿ ಮಾತಾಡೋದ ದೇವರಲ್ಲ. ನನ್ನ ದೇವರು ತನ್ನೊಡನೆ ಕೂರಿಸ್ಕೋತಾನೆ ಅಂತ ಹೇಳ್ತಾನೆ. ದೇವರು ಅಂದ ತಕ್ಷಣ ತುಂಬಾ ದೂರದಲ್ಲಿ ಯಾವುದೋ ಬೆಟ್ಟದ ಮೇಲೆ ಇರುವಂತ ದೇವರಲ್ಲ ನನ್ನ ದೇವರು. ಸಮುದ್ರಗಳನ್ನ ದಾಟಿ ಹೋಗುವಂತ ದೇವರಲ್ಲ ನನ್ನ ದೇವರು. ಆತನ ಬಳಿಗೆ ಹೋಗ್ಬೇಕಂದ್ರೆ ಚಪ್ಪಲಿ ಇಲ್ಲದೆ ನಡಿಬೇಕಾದಂತ ದೇವರಲ್ಲ ನನ್ನ ದೇವರು. ಆತನ ಬಳಿಗೆ ಹೋಗ್ಬೇಕಂದ್ರೆ ನಾನು ಉರುಳು ಸೇವೆ ಮಾಡುವಂತ ದೇವರಲ್ಲ ನನ್ನ ದೇವರು. ಆತನ ನೋಡ್ಬೇಕಂದ್ರೆ ನನ್ನ ಕೊರಡೆಗಳಿಂದ ಚಾಟಿಗಳಿಂದ ಹೊಡ್ಕೊಳ್ಳೋದಲ್ಲ ನನ್ನ ದೇವರು. ನನ್ನ ದೇವರು ಪ್ರೀತಿಮಯನು, ನನ್ನ ದೇವರು ಪ್ರೀತಿಯಾಗಿರೋನು, ನನ್ನ ದೇವರು ಪ್ರೀತಿಗೆ ಪಾತ್ರನು, ಪ್ರೀತಿ ಸ್ವರೂಪನು, ಪ್ರೀತಿಯಲ್ಲೇ ಇರುವಂತ ದೇವರು. ಆತನೇ ತಂದೆಯಾದ ದೇವರು. ಅದೇ 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 ತರ ತಂದೆ ಯೇಸು ಕ್ರಿಸ್ತನಾದ ದೇವರು ನಮಗೆ. ನಮ್ಮ ದೇವರನ್ನ ನಾವು ಕಂಡುಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡಬೇಕಾಗಿದೆ. ಸಭೆ ಸಾಕ್ರಿ. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನಿರುತ್ತೇನೆಂದು ಯೇಸು ಕ್ರಿಸ್ತನ ಹೇಳಿದಂತ ವಾಗ್ದಾನದ ಮಾತಿನ ಪ್ರಕಾರ ಆತನು ಹೇಳ್ತಿದ್ದೇನೆ, ನಾನು ಜಯ ಹೊಂದಿ ಸಿಂಹಾಸನದ ಮೇಲೆ ನಾನು ಕೂತಿದ್ದೇನೆ. ನನ್ನ ಜೊತೆಯಲ್ಲಿ ಯಾರೆಲ್ಲ ಜಯ ಹೊಂದುತ್ತೀರೋ ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುತ್ತೇನೆ. ಇದು ಯಾರಿಗೆ ಹೇಳಿದ್ದು? ಇದು ಈ ಸಂದರ್ಭ ಯಾರಿಗೆ ಹೇಳಿದ್ದು ಗೊತ್ತಾ? ಯಾರಿಗೆ ಹೇಳ್ತಿದ್ದಾನೆ ಗೊತ್ತಾ? ಯೋಹಾನ್ ಯಾರಿಗೆ ಬರೀತಿದ್ದಾನೆ ಗೊತ್ತಾ? ಇದು ಯೇಸು ಕ್ರಿಸ್ತನ ಯಾರಿಗೆ ಹೇಳ್ತಾನೆ ಗೊತ್ತಾ? ಒಂದು ಸಭೆ. ಅದು ಯಾವ ಸಭೆ? 14ನೇ ವಾಕ್ಯ. ಯಾವ ಸಭೆ? ಓದಿ 14ನೇ ವಾಕ್ಯ. ಲವೋದಿಕೆಯಲ್ಲಿರುವಂತ ಸಭೆಯವರಿಗೆ ದೂತನಿಗೆ ಬರೆಯುವುದೇನೆಂದ್ರೆ ಆಮೇನ್ ಎಂಬ ಆತನು ಅಂತ ಹೇಳ್ತಾನೆ. ಲವೋದಿಕ ಎಂಬಂತ ಒಂದು ಪಟ್ಟಣದಲ್ಲಿ ಒಂದು ಸಭೆ ಇದೆ. ಆ ಸಭೆಗೆ ಹೇಳ್ತಾ ಇದ್ದೇನೆ 20ನೇ ವಾಕ್ಯದಲ್ಲಿ, ನಾನು ಸಿಂಹಾಸನದಲ್ಲಿ ಕುಂತಿದ್ದೇನೆ, ನನ್ನ ಜೊತೆಯಲ್ಲಿ ಯಾರು ಜಯಗೊಳ್ತಾನೋ ಅವನಿಗೂ ನನ್ನ ಜೊತೆಯಲ್ಲಿ ಕೂರಿಸ್ಕೋತೀನಿ ಅಂತ ಹೇಳ್ತಾನೆ. ಆದ್ರೆ ಲವೋದಿಕ ಸಭೆ ತುಂಬಾ ತುಂಬಾ ಚೆನ್ನಾಗಿದೆಯಾ ಬ್ರದರ್? ಲವೋದಿಕದಲ್ಲಿರುವ ಕ್ರಿಸ್ತನ ಸಭೆ, ಅಲ್ಲಿರುವ ಸಭಿಕರು ತುಂಬಾ ಚೆನ್ನಾಗಿದ್ದಾರ? ಕ್ರಿಸ್ತನಲ್ಲಿ ಪ್ರಿಯರೇ, ಲವೋದಿಕ ಸಭೆಯ ಪರಿಸ್ಥಿತಿ ನಿಮಗೆ ಗೊತ್ತಾಗ್ಬೇಕು. ಸಭೆಯಲ್ಲಿರುವಂತ ನ್ಯೂನತೆಗಳನ್ನ ನಾವು ತಿಳ್ಕೋಬೇಕು. ಎಂತ ಸಭೆ ಗೊತ್ತಾ ಇದು? 7 ಸಭೆಗಳಲ್ಲಿ ಪಾಸಿಟಿವ್ ಸಭೆನೂ ಇದೆ, ನೆಗೆಟಿವ್ ಸಭೆನೂ ಇದೆ. ಇದರಲ್ಲಿ ಈ ಸಭೆ ಇದೆಯಲ್ಲ, ಲವೋದಿಕದಲ್ಲಿರುವಂತ ಈ ಕ್ರಿಸ್ತನ ಸಭೆ ತುಂಬಾ ತುಂಬಾ ವೇದನೆ ಉಂಟಂತ ಸಭೆ. ಇದನ್ನ ಹೋಲಿಸಿ ನಮ್ಮ ಸಭೆಗೆ ನಾನು ಮಾತಾಡುವ ಕೆಲವೊಂದು ವಿಷಯಗಳನ್ನ ಸಾಗುವ. ದಯವಿಟ್ಟು ಧ್ಯಾನಿಸಿರಿ. 15ನೇ ವಾಕ್ಯ. ದೇವರ ದೃಷ್ಟಿಗೆ ಮೂಲನು ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಾಗಿರೋದ್ರಿಂದ ನಿನ್ನನ್ನು ನಾನು ಏನ್ ಮಾಡ್ತೀನಿ? ನನ್ನ ಬಾಯೊಳಗಿಂದ ಕಾರುವೆನು. ನೀನು ನನ್ನ ವಿಷಯದಲ್ಲಿ ನೀನು ಈ ಕಡೆ ತಣ್ಣಗೂ ಅಲ್ಲ, ಈ ಕಡೆ ಬೆಚ್ಚಗೂ ಇಲ್ಲ. ತಣ್ಣಗಾದ್ರೆ ನೀನು ಬೇಡದೇ ಇರುವಂತ ಸಭೆ ಆಗಿದ್ರು ಪರವಾಗಿಲ್ಲ, ಸರಿ ಬೇಕಾಗಿರುವ ಸಭೆ ಆಗಿರುವ ನನಗೆ ಪ್ರಿಯವಾದ ಸಭೆಯಾಗಿ ಬೆಚ್ಚಗಿದ್ಯಾ? ಹಾಗೂ ಇಲ್ಲ. ಈ ಕಡೆ ಬೆಚ್ಚಗೂ ಇಲ್ಲ, ಈ ಕಡೆ ತಣ್ಣಗೂ ಇಲ್ಲ. ಹೆಂಗಿದೆಯಂತೆ? ಉಗುರು ಬೆಚ್ಚಗಿದೆಯಂತೆ. ಕ್ರಿಸ್ತನ ಪ್ರಿಯರೇ, ಪರ್ಸನಾಲಿಟಿ ಕ್ರಿಸ್ತನ ಸಭೆಯಾಗಿರುವಂತ ನಾವು ಯಾವ ತಣ್ಣಗಿದ್ದೀವಾ ಇಲ್ಲ ಬೆಚ್ಚಗಿದ್ದೀವ? ಇವತ್ತು ಯೋಚನೆ ಮಾಡುವ. ಮರಣ ಎಲ್ಲರಿಗಿದೆ. ಯಾವಾಗ ಬೇಕಾದ್ರೂ ನಾವು ಮರಣವನ್ನ ಸಂಧಿಸಬಹುದು, ಯಾವಾಗ ಬೇಕಾದ್ರೂ ಯೇಸು ಕ್ರಿಸ್ತನ ಬರುವಿಕೆಯನ್ನು ಸಂಧಿಸಬಹುದು. ನನ್ನ ಯೇಸು ಕ್ರಿಸ್ತನ ಸಿಂಹಾಸನ ಪಕ್ಕದಲ್ಲಿ ನಾನು ಕೂರೋದಕ್ಕೆ ರೆಡಿ ಆಗಿದ್ದೀನಾ? ಟುಡೇ ಯುವರ್ ಡೆತ್. ಇವತ್ತು ನೀವು ಸತ್ರೆ, ಇವತ್ತು ಯೇಸು ಕ್ರಿಸ್ತನ ಬಂದ್ರೆ, ಫ್ಲೈಟ್ ಅಲ್ಲಿ ಹೋದಂತರ ಅನಿಸಿಕೆಗಳನ್ನ ವಿಡಿಯೋದಲ್ಲಿ ಕ್ಲಿಪ್ಸ್ ಅಲ್ಲಿ ಆಗ್ತಾನೆ ಇದ್ದಾರೆ. ಎಷ್ಟೋ ಕನಸು. ಇದರಲ್ಲಿ 2 ವಿಶೇಷ ಕಾರ್ಯ ನಡೀತಾರೆ, ನಿಮ್ಗೆ ಗೊತ್ತಿರ್ಬೇಕು. ಅದನ್ನ ಹೇಳಕ್ ಇಷ್ಟಪಡ್ತೇನೆ. ಅಷ್ಟು ಜನರು ಸತ್ತು ಹೋಗ್ತಾರೆ, ಒಬ್ಬನೇ ಒಬ್ಬ ಬದುಕು ಬರ್ತಾನೆ. ನೋಡಿದ್ರ, ಒಬ್ಬನೇ ಒಬ್ಬ ಬದುಕು ಬರ್ತಾನೆ. ಅವನ ಪಕ್ಕದಲ್ಲಿ ಅವನ ಸಹೋದರನು ಕಳ್ಕೊತಾನೆ. ಏನ್ ಗೊತ್ತಿಲ್ಲ, ವಾಟ್ ಇಸ್ ದ ಮಿರಾಕಲ್ ಗೊತ್ತಿಲ್ಲ.
ಒಬ್ಬ ಬದುಕು ಬರ್ತಾನೆ, ಅಷ್ಟು ಜನರು ಸತ್ತೋದ್ರು. ಒಂದು ಹುಡುಗಿ, ಯವನಸ್ಥ ಹುಡುಗಿ ತನ್ನ ಗಂಡನ ನೋಡಕ್ ಹೋಗ್ತಾಳೆ. ಹೋಗುವಂತ ಸಂದರ್ಭ ಬಂದಾಗ, ಹೋಗುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. 10 ನಿಮಿಷಗಳ ಕಾಲ ಲೇಟ್ ಆಗೋದ್ರಿಂದ ಏನಾಗುತ್ತೆ, ಒಳಗಡೆ ಬೋರ್ಡಲ್ಲಿ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಅದನ್ನ ನಾನು ನೋಡಿ ಹೇಳ್ತಾ ಇದ್ದೀನಿ. ಆ ಹುಡುಗಿ ವಿಡಿಯೋ ಕ್ಲಿಪ್ಸ್ ಹೇಳೋದು ನೋಡುದು. 10 ನಿಮಿಷ ಹೆಂಗಾದ್ರೂ ಮಾಡಿ ನಾನು ಹೋಗ್ಬೇಕು, ನನ್ನ ಗಂಡನ ಸತ್ತಿಸ್ಬೇಕು, ನನ್ನ ಗಂಡ ಲಂಡನ್ ಅಲ್ಲಿ ಇದ್ದಾನೆ. ಏನೆಲ್ಲಾ ಪ್ಲಾನ್ ಮಾಡ್ಕೊಂಡಿದ್ರು ಹೆಂಡತಿ ಗೊತ್ತಿಲ್ಲ, ಏನೆಲ್ಲ ಆಲೋಚನೆ ಇತ್ತು ಗೊತ್ತಿಲ್ಲ, ಲಂಡನ್ ಅಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಲ್ಲವನ್ನ ಯೋಚನೆ ಮಾಡಿದಂತ ಅವಳಿಗೆ ಒಂದು ಗೇಟ್ ಹಾಕಲ್ಪಡ್ತದೆ. ಇಲ್ಲ, ನೀವು ಹೋಗೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಅವಳು ದುಃಖ ಭರಿತಳಾಗಿ ಹಿಂತಿರುಗಿ ಹೋಗ್ತಾಳೆ. ಅದೇ ಕಾರಲ್ಲಿ ಮನೆಯಲ್ಲಿ ಹೋಗಿ ಅವರ ವೇದನೆಯಲ್ಲಿ ಏನೆಲ್ಲ ಯೋಚನೆ ಮಾಡ್ತಾ ಕುಂತಿರೋ ಗೊತ್ತಿಲ್ಲ. ದಿಢೀರಂತ ಟಿವಿ ಹಾಕ್ತಾರೆ, ಫ್ಲೈಟ್ ಕ್ರಾಶ್. ಯೋಚನೆ ಮಾಡಿ, 10 ನಿಮಿಷದ ತಡ ಅವಳ ಬದುಕನ್ನ ರೂಪಿಸಿತು. ಕ್ರಿಸ್ತನ ಪ್ರಿಯರೇ, ಮರಣ ಯಾವಾಗ ಬೇಕಾದ್ರೂ ಬರ್ಬೋದು. ಆದ್ರೆ ನನ್ನ ಮರಣದಲ್ಲಿ ನಾನು ಯಾವ ಸಭೆಯಲ್ಲಿ ನಾನು ಕುಂತಿದ್ದೇನೆ, ಆ ಸಭೆ ಬೆಚ್ಚಗಿದೆಯಾ ಇಲ್ಲ ತಣ್ಣಗಿದೆಯಾ? ಯೋಚನೆ ಮಾಡಿ. ಸಭೆ ಅಂದ್ರೆ ಯಾರು? ನಾವೇ. ಸಭೆ ನಾವೇ. ದೇಹವೆಂಬ ಸಭೆಯಲ್ಲಿ ಏನ್ಗಳಾಗಿದ್ದೀವಿ ನಾವು? ಅಂಗಗಳಾಗಿದ್ದೇವೆ. ಸಭೆಗೆ ಶಿರಸ್ಸು ಯೇಸು ಕ್ರಿಸ್ತನು. ಈಗ ಸಭೆಯಾಗಿರೋದು ನಾನು ಬೆಚ್ಚಗಿದ್ದೀನ ತಣ್ಣಗಿದ್ದೀನ? ಆದ್ರೆ ನಮಗೆ ಹೇಳ್ತಾ ಇದ್ದೇನೆ ಪ್ರಿಯರೇ, ಅಂದ್ರೆ ಲವೋದಿಕ ಸಭೆಯವ್ರಿಗೆ ಹೇಳ್ತಾ ಇದ್ದೇನೆ, ನೋಡಪ್ಪ ನಿಮ್ಗೆಲ್ಲರಿಗೂ ಸಿಂಹಾಸನ ಇದೆ, ದಯವಿಟ್ಟು ನೀವು ಬಂದ್ಬಿಡಿ, ದಯವಿಟ್ಟು ಬನ್ನಿ. ನಿಮ್ಮನ್ನ ವಾಂತಿ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದೀರಿ ನೀವು. ಯಾಕಂದ್ರೆ ಈ ಕಡೆ ಬೆಚ್ಚಗೂ ಇಲ್ಲ, ಈ ಕಡೆ ಏನಿಲ್ಲ, ತಣ್ಣಗೂ ಇಲ್ಲ. ನಿಮ್ಮನ್ನ ವಾಂತಿ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದೀನಿ, ನಿಮ್ಮನ್ನ ಕಾರ್ ಬಿಡ್ತೀನಿ. ಆದ್ರೂ ಸಹ ನನ್ನ ಪ್ರಿಯ ಲವೋದಿಕ ಕ್ರಿಸ್ತನ ಸಭೆಯವರೇ, ನಿಮಗೆ ಸಿಂಹಾಸನ ರೆಡಿಯಾಗಿದೆ ಅಂತ 21ನೇ ವಾಕ್ಯದಲ್ಲಿ ಹೇಳ್ತಾನೆ ಪ್ರಿಯರೇ. ಇದಕ್ಕೆ 19ನೇ ವಾಕ್ಯ ಒಂದು ವಿಷಯನ ಹೇಳಿ ನಾ ಬೇರೆ ವಿಷಯಕ್ಕೆ ನಾವು ಸಾಗುವ. 19ನೇ ವಾಕ್ಯ, ಅನೇಕ ವಿಷಯಗಳಿದೆ. ಈ ಸಭೆ ಬಗ್ಗೆ ನಾನು ಮಾತಾಡುವ ಸಂದರ್ಭ ಬಂದಾಗ ಸಹೋದರ ಮಾತಾಡ್ಬೋದು. 19ನೇ ವಾಕ್ಯವನ್ನು ಓದಿ. ನಾನು ಯಾರನ್ನು ಬೇಡ್ಕೋತಿದ್ದಾನೆ ಪ್ರಿಯರೇ. ಲವೋದಿಕ ಕ್ರಿಸ್ತನ ಸಭೆಯನ್ನ ಯೇಸು ಕ್ರಿಸ್ತನು ಕೇಳ್ಕೋತಿದ್ದಾನೆ. ಎಷ್ಟು ಮಟ್ಟಿಗೆ ಕೇಳ್ಕೊತಿದ್ದಾನೆ ನೋಡಿ, ಗಮನ ಇಟ್ಟು ನೋಡಿ. ನೋಡಪ್ಪ, ನಾನು ಪ್ರೀತಿಸ್ತಿದ್ದೀನಿ, ಅದಕ್ಕೆ ನಿನ್ನನ್ನು ಗದರಿಸ್ತಾ ಇದ್ದೀನಿ. ಇವತ್ತು ಈ ಉಪದೇಶದ ಭಾಗ ನಿಮ್ಮನ್ನ ಗದರಿಸದೇ ಆದ್ರೆ ದಯವಿಟ್ಟು ಸ್ಥಾನಿಕ ಬೋಧಕರನ್ನ ನನ್ನನ್ನ ಬೈಯಕ್ ಹೋಗ್ಬೇಡಿ, ಸುವಾರ್ಥಿಕರನ್ನ ಬೈಯಕ್ ಹೋಗ್ಬೇಡಿ, ಇಲ್ಲ ಹಿರಿಯರು ಯಾರಾದ್ರೂ ಹೇಳಿದ್ರೆ ಅವ್ರನ್ನ ಬೈಯಕ್ ಹೋಗ್ಬೇಡಿ. ನನ್ನ ಪ್ರಿಯ ಯೌವನಸ್ಥ ಮಕ್ಕಳೇ, ಯಾರಾದ್ರೂ ಹೇಳಿದ್ರೆ ಅವ್ರನ್ನ ಹಿಂದ್ಗಡೆ ಹೋಗಿ ನಿಮ್ಮ ಮಾಸ್ಟರ್ಗಳಿಗೆ ಬೈದಂಗೆ, ನಿಮ್ಮ ಉಪಾಧ್ಯಾಯರಿಗೆ ಬೈದಂಗೆ ಬೈಯಕ್ ಹೋಗ್ಬೇಡಿ. ನಿಮ್ಮನ್ನ ಯೇಸು ಕ್ರಿಸ್ತನು ಯಾರೋ ಮೂಲಕ ಗದರಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಇವತ್ತು ಇದೇ ಪರಿಸ್ಥಿತಿ ಆಗ್ಬಿಟ್ಟಿದೆ ಎಲ್ಲರಿಗೂ. ಒಬ್ರು ಗದರಿಸಬಾರದು. ಗದರಿಸಿದ ತಕ್ಷಣ ಅವ್ರ ನಡವಳಿಕೆಗಳು, ಅವ್ರ ಮಾತು, ಅವರ ಕ್ರಿಯೆ ಎಲ್ಲಾ ಚೇಂಜಸ್. ವಾಂತಿ ಮಾಡುವಂತ ಸಭೆಯನ್ನ, ಅಂದ್ರೆ ಕಾರಿ ಬಿಡುವಂತ ಸಭೆಯನ್ನ, ಬೇಡ ಅಂತ ಹೇಳುವಂತ ಸಭೆಗೆ ಯೇಸು ಕ್ರಿಸ್ತ ಹೇಳ್ತಾನೆ, ನಿಮ್ಮ ಮೇಲೆ ನನ್ ಪ್ರೀತಿ ಇದೆ ಅಂತ ಹೇಳ್ತಾನೆ. ಇವತ್ತು ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಿದಾರೆ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ತಂದೆ ಒಂದು ಮಾತು ಅಂದ್ಬಿಟ್ರೆ ಮಗ 2 ದಿನ 3 ದಿನ ಊಟ ಮಾಡೋದಿಲ್ಲ, ಮಾತಾಡ್ಸೋದಿಲ್ಲ. ತಾಯಿ ಒಂದು ಮಾತಿನ ಗದರಿಕೆ ಹೇಳಿದ್ರೆ ಮಗಳು ಆಡುವಂತ ವಿಷಯಗಳನ್ನ ನೋಡ್ಬೇಕು. ತನ್ನ ಸ್ನೇಹಿತರಿಗೆಲ್ಲ ಹೇಳೋದು, ನಮ್ಮ ಮಮ್ಮಿ ಹಿಂಗ್ ಮಾಡಿದ್ರು, ನಮ್ಮ ಅಮ್ಮ ಹಂಗಂದ್ರು, ನಾ ಸರಿಯಾಗಿ ಮಾಡ್ತೀನಿ ಟೈಮ್ ಸಿಕ್ಕಿದ್ರೆ. ಯಾರಿಗೆ ಸರಿಯಾಗಿ ಮಾಡ್ತೀನಿ? ಯಾರಿಗೆ? ಯೇಸು ಕ್ರಿಸ್ತನಿಗೆ ಮಾಡ್ತಿದ್ದೀರಿ ಅಂತ ಅರ್ಥ. ನೀವು ನಿಮ್ಮನ್ನ ಈ ಲೋಕದಲ್ಲಿ 9 ತಿಂಗಳು ಗರ್ಭದಲ್ಲಿ ತುಂಬಿಸಿ ಜನ್ಮ ಕೊಟ್ಟಂತ ತಾಯಿಗೆ ಒಂದು ಶಬ್ದಗಳನ್ನ ಉಪಯೋಗಿಸಿದ್ರೆ ನೀವು ಕ್ರಿಸ್ತನಲ್ಲಿ ಪ್ರಿಯರೇ ಜಯವನ್ನ ಹೊಂದೋದಿಕ್ ಸಾಧ್ಯ ಇಲ್ಲ. ಹೇಳ್ತಾನಲ್ವಾ, ನಾನು ಜಯ ಹೊಂದಿದೆ, ಆಮೇಲೆ ಏನಾದೆ, ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡಿದ್ದೇನೆ. ಏನ್ ಜಯ ಹೊಂದಿದ ಯೇಸು ಕ್ರಿಸ್ತ? ಯಾವ್ದನ್ನ ಗೆದ್ದ ಯೇಸು ಕ್ರಿಸ್ತ? 30 ದಿನಗಳ ತಂದೆ ತಾಯಿಗಳ ಮಾತನ್ನ ಕೇಳಿ ಮಾತಿಗೆ ವಿಧೇಯನಾಗಿ 12 ವಯಸ್ಸಲ್ಲಿ ದೇವಾಲಯದಲ್ಲಿ ಇರ್ತಾನೆ. ಏನಪ್ಪಾ ಎಲ್ಲೊಂಟದೆ, ನೀನನ್ನು ಹುಡುಕಿ ಸಾಕಾಯ್ತು ಅಂತ ತಂದೆ ತಾಯಿಗಳು ಗೋಗರಿತಾರೆ. ಅಲ್ಲೋಗ, ಅಮ್ಮ ನನ್ಗೆ ಯಾಕಮ್ಮ ಹುಡುಕ್ತೆ, ನಾ ಎಲ್ಲಿರ್ಬೇಕು ಅಂತ ಗೊತ್ತಿಲ್ವಾ ನಿನಗೆ ಅಂತ ಹೇಳ್ತೇನೆ. ಅಲ್ಲಿಗೆ ಹೋಗೋ ಕರೆಕ್ಟ್ ಅಲ್ವಾ, ನೀನ್ ಹೇಳಿದೆ ಕರೆಕ್ಟ್ ಅಲ್ವಾ? ದೇವಾಲಯ ಬಿಟ್ಬಿಡ್ಬಿಡ್ರ ಅವ್ರಮ್ಮ ಅಪ್ಪ ಏನ್ ಮಾಡಿದ್ರು? ಅವ್ರ ಅಪ್ಪ ಅಮ್ಮ ಲೂಕದಲ್ಲಿ ಏನ್ ಹೇಳ್ತದೆ, ಆತನ ಜೊತೆಯಲ್ಲೇ ಬಂದ. ಎಲ್ಲಿದ್ದ ಯೇಸು ಕ್ರಿಸ್ತನ 12 ವಯಸ್ಸಲ್ಲಿ? ಎಲ್ಲಿದ 12 ವಯಸ್ಸಲ್ಲಿ ಯೇಸು ಕ್ರಿಸ್ತನು? ಇಲ್ಲಿ ಮಕ್ಕಳ ಎಲ್ಲಿದ? ಹೆಂಗ ಯೇಸು ಕ್ರಿಸ್ತ? ಹೆಂಗ இருந்தார் ಯೇಸು ಕ್ರಿಸ್ತ? தேவாலயத்துல இருந்தார் 12 வயசுல. நீங்க எங்க இருக்கிறீங்க? 12 வயசுல, 13 வயசுல, 16 வயசுல எங்க இருக்கிறீங்க? பைபிள் ஸ்டடியில இருக்கிறீங்களா? குடும்ப ஜெபத்துல இருக்கிறீங்களா? இயேசு கிறிஸ்து போல தேவாலயத்துக்குள்ள இருக்கிறீங்களா?
வாலிப கூட்டத்துல இருக்கிறீங்களா? சண்டே கிளாஸ்க்குள்ள இருக்கிறீங்களா? எங்க இருக்கிறீங்க நீங்க? 12 வயசுல ಎಲ್ಲಿದ್ದೀರ? 12 ವಯಸ್ಸಲ್ಲಿ, 13 ವಯಸ್ಸು, 14 ವಯಸ್ಸು, 21 ವಯಸ್ಸು, 22 ವಯಸ್ಸು ಎಲ್ಲಿದ್ದೀರ ನೀವಲ್ಲ? ಗದರಿಸಬಾರ್ದಲ್ವಾ? ಪ್ರೀತಿಸ್ಬೇಕು. ಯೇಸು ಕ್ರಿಸ್ತನು 19ನೇ ವಾಕ್ಯದಲ್ಲಿ ಹೇಳ್ತಿದ್ದಾನೆ, ಪ್ರೀತಿಸುವಾತನೇ ಅವರನ್ನ ಏನ್ ಮಾಡ್ತಾನಂತೆ? ಗದರಿಸ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಗದರಿಸಿದ್ರೆ ನೀವು ಮರಿಬೇಡಿ, ಜೀವಕ್ಕಿಂತ ನಿಮ್ಮನ್ನ ಪ್ರೀತಿಸ್ತಿದ್ದಾನೆ ನಿನ್ನ ತಂದೆ. ನಿನ್ನ ತಾಯಿ ತನ್ನ ರಕ್ತವನ್ನ ಚೆಲ್ಲಿ ನಿಮ್ಮನ್ನ ಗರ್ಭ ಧರಿಸಿದ್ದಾಳೆ ಅಂತ ಮರಿಬೇಡಿ. ತಂದೆ ಮಾತಾಡಿದಂತ ಮಾತಿಗೆ ಎದುರು ಮಾತಾಡೋದು, ತಾಯಿ ಮಾತಾಡಿದ ಮಾತಿಗೆ ಕೋಪಿಸ್ಕೊಳ್ಳೋದು ಎರಡನೇ ಜನ್ಮ ಅಂತ ಹೇಳ್ತಾರೆ. ನಾನು ಓದಿದ್ದೇನೆ, ಒಂದು ತಾಯಿ ತನ್ನ ಗರ್ಭದಿಂದ ಮಗುವನ್ನ ತೆರೆಯೋದು ಎರಡನೇ ಜನ್ಮ. ನಿನಗೋಸ್ಕರ ಪಟ್ಟಂತ ಪ್ರಯಾಸಗಳೇನು, ನಿನಗೋಸ್ಕರ ಪಟ್ಟಂತ ಶ್ರಮೆಗಳೇನು. ತಾಯಿಯ ಒಂದು ಕಣ್ಣು ಡ್ರಾಪು ಬರಬಾರ್ದು. ಇಲ್ಲಿ ಯಾರೆಲ್ಲ ಇದ್ದೀರಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮಗೋಸ್ಕರ ನಿಮ್ಮ ತಾಯಿ ಹತ್ತಿದ್ರೆ ಸಿಂಹಾಸನ ಇಲ್ಲ ನಿಮಗೆ, ಯಾರಿಗೂ ಇಲ್ಲ ಸಿಂಹಾಸನ. ಯೇಸು ಕ್ರಿಸ್ತನ ತಂದೆಯ ತಾಯಿಗಳ ಮಾತನ್ನ ಏನ್ ಮಾಡದಂತೆ? ಲೂಕ 2ನೇ ಅಧ್ಯಾಯ 52ನೇ ವಾಕ್ಯದಲ್ಲಿ ಹೇಳ್ತದೆ, ತಂದೆ ತಾಯಿಗಳ ದಯೆಯನ್ನ, ದೇವರ ದಯೆಯನ್ನ ಮನುಷ್ಯ ದಯೆಯನ್ನ ಹೊಂದಿದ ಅಂತ ಹೇಳ್ತದಲ್ಲ, ವಿಧಿಯನಾಗಿದೆ ಅಂತ ಹೇಳ್ತದಲ್ಲ. ನಾವು ಎಷ್ಟು ವಯಸ್ಸಿನ ವಿಧಿಯನಾದ? 30 ವರ್ಷಗಳ ಕಾಲ, 30 ಇಯರ್ಸ್. ಯಾರೆಲ್ಲ 30 ಇಯರ್ಸ್ ಇದ್ದೀರಿ? ಸಂಪಾದನೆ ಮಾಡಕೊಂಡೋಗಿದ್ದೀರಿ 30 ವಯಸ್ಸಿಗೆ. ಸಂಪಾದನೆ ನಿಮ್ಮ ತಂದೆಗಿಂತ ಸಂಪಾದನೆ ಜಾಸ್ತಿ ಇದೆಯಾ ನಿಮಗೆ? ಗರ್ವ, ಅಹಂಭಾವ, ಅಹಂಕಾರ ನಾನು ಕಳೆದ ವಾರದಲ್ಲಿ ನಾನು ನೋಡುದು. ಯಾವುದು ಬರಬಾರದು ಪ್ರಿಯರೇ. ನಿನ್ನ ತಂದೆ ಅವಿದ್ಯನಾಗಿದ್ರೆ ಆತನು ನಿನಗೆ ತಂದೆನೇ. ನಿನ್ನ ತಾಯಿ ಅವಿದ್ಯಳಾಗಿದ್ರೆ ನಿನಗೆ ತಾಯಿನೇ. ನಿನ್ನ ಸಂಪಾದನೆ, ನಿನ್ನ ವಿದ್ಯೆ ಅದು ನಿನಗೆ ಮಾತ್ರ, ಅದು ನಿಮ್ಮ ತಂದೆ ತಾಯಿಗಳ ಬೇವರು, ಕಣ್ಣೀರು, ರಕ್ತ ಚೆಲ್ಲಿ ಸಂಪಾದನೆ ಮಾಡಿಕೊಟ್ಟಂಥದ್ದು. ಅಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳದೆ, ನಿಮ್ಮ ಹಿರಿಯರನ್ನ ಮಾತನ್ನ ಕೇಳದೆ ನೀವೇನಾದ್ರೂ ಬಂದ್ರೆ ನೀವು ಜೀವ ಎಂಬಂತ ಜಯಮಾಲೆಯನ್ನು ಹೊಂದೋದಕ್ಕೂ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಆತನ ಪಕ್ಕದಲ್ಲಿ ಕೂರೋದಕ್ಕೆ ಸಾಧ್ಯ ಇಲ್ಲ. ಯಾರೆಲ್ಲ ಯೇಸು ಕ್ರಿಸ್ತನ ಪಕ್ಕದಲ್ಲಿ ಕೂರ್ಬೇಕು ಅಂತ ಆಸೆ ಇದ್ದೀರೋ ಇವತ್ತಿಗೆ ಡಿಸೈಡ್ ಮಾಡಿ, ನನ್ನ ಮೂಲಕ ನಾನು ಸಾಯೋವರೆಗೂ, ಇಲ್ಲ ನನ್ನ ತಂದೆ ತಾಯಿಗಳು ಸಾಯೋವರೆಗೂ ಅವರ ಒಂದು ಕಣ್ಣಲ್ಲಿ ಡ್ರಾಪ್ ಬರದರಂಗೆ ನಾನ್ ನೋಡ್ಕೋತೀನಿ ಅಂತ ಚಾಲೆಂಜ್ ಮಾಡಿ ಇವತ್ತು. ಬರೀ ತಂದೆ ತಾಯಿಗಳಿಗೆ ಮಾತ್ರ ಅಲ್ಲ ಪ್ರಿಯರೇ, ನಿಮ್ಮ ಗುರುಗಳು ಹಿರಿಯರಿಗೂ ಸಹ ಯೇಸು ಕ್ರಿಸ್ತನ್ ತನ್ನ ಶಿಷ್ಯರು ಹೇಳ್ತಾನೆ, ನಾನ್ ನಿಮ್ಮ ಗುರು ಅಂತ ಹೇಳ್ತಾನೆ. ಐ ಆಮ್ ಯುವರ್ ಮಾಸ್ಟರ್. ಆ ಗುರು ಯೇಸು ಕ್ರಿಸ್ತನ ತನ್ನ ಶಿಷ್ಯರ ಕಾಲುಗಳನ್ನ ತೊಳಿತಾನೆ. ಪೇತ್ರ ಹೇಳ್ತಾನೆ, ನನ್ನ ಕಾಲುಗಳು ದಯವಿಟ್ಟು ತೊಳಿಬೇಡಿ ಅಂತ ಕೈ ಮುಗಿತಾನೆ. ನೀನ್ ಕಾಲು ತೊಳ್ಸ್ಕೊಳ್ಳಿಲ್ಲ, ನನ್ನ ಪಂಕ್ತಿಯಲ್ಲಿ ನಿನ್ ಪಾಲಿಲ್ಲ ಅಂತ ಹೇಳ್ತಾನೆ. ಇವತ್ತು ಗುರುಗಳಿಗೆ ಮಾತಾಡುವಂಥದ್ದು, ಹಿರಿಯರಿಗೆ ಮಾತಾಡುವಂಥದ್ದು, ಸಭೆಯಲ್ಲಿರುವಂತ ಯಾರಾದ್ರೂ ಹಿರಿಯರು ಒಂದು ಮಾತು ಹೇಳಿದ್ರೆ ಅವ್ರಿಗೆ ಮಾತಾಡುವಂಥದ್ದು ದಯವಿಟ್ಟು ಮಾಡಕ್ ಹೋಗ್ಬಿಡಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ತಂದೆ ತಾಯಿಗಳಾಗ್ಲಿ, ಗಂಡ ಹೆಂಡತಿರಾಗ್ಲಿ, ನಮಗೆ ಸಿಕ್ಕಿದಂತ ಗದರಿಕೆ ಯೇಸು ಕ್ರಿಸ್ತನ ಮೂಲಕ. ಈ ಲವೋದಿಕ ಸಭೆಯಲ್ಲಿ ಏನ್ ಸಮಸ್ಯೆ ಗೊತ್ತಾ? ಆ ಸಮಸ್ಯೆನ ಮೇಲೆ ಓದ್ಕೊಳ್ಳಿ. ಆ ಸಮಸ್ಯೆಗೆ ಯೇಸು ಕ್ರಿಸ್ತ ಹೇಳ್ತಾನೆ, ನಾನು ಪ್ರೀತಿಸ್ತೀನಿ, ನಿಮ್ಮನ್ನ ಗದರಿಸ್ತಾ ಇದ್ದೀನಿ. ಏನಲ್ಲ ಸಮಸ್ಯೆ ಅಂತ ಓದ್ಕೊಳ್ಳಿ. ದಯವಿಟ್ಟು ಲವೋದಿಕ ಸಭೆ ಬಗ್ಗೆ ಸೋದರ ಮಾತಾಡುವಾಗ ಇದು ಈ ಸಬ್ಜೆಕ್ಟ್ ಬಂದ್ರೆ ಖಂಡಿತ ನೀವು ಎಲ್ಲರೂ ಪ್ರೆಸೆಂಟ್ ಆಗಿ, ಎಲ್ಲಾ ಸಭೆಗಳು 7 ಸಭೆಗಳ ವಿಷಯದಲ್ಲಿ, ಎಸ್ಪೆಷಲಿ ಲವೋದಿಕ ಸಭೆ, ಅದು ಸಭೆ ಬಗ್ಗೆ ಮಾತಾಡ್ತಲ್ಲ. ಈ ಸಭೆಯಲ್ಲಿ ಏನ್ ಸಮಸ್ಯೆ, ಏನ್ ಪ್ರಾಬ್ಲಮ್, ಯಾಕೆ ಇವರೆಲ್ಲ ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ಉಗುರು ಬೆಚ್ಚಗಿದ್ದಾರೆ? ಸಭೆಗೆ ಬಂದ್ರೆ ಕ್ರೈಸ್ತರ ಕಾಣಿಸ್ತಾರೆ, ಸಭೆಯಿಂದ ಹೊರಗಡೆ ಹೋದ್ರೆ ಕ್ರೈಸ್ತರಲ್ಲ ಇವರು. ಇದೇ ಬೆಚ್ಚಗಿರೋದು. ಉಗುರು ಬೆಚ್ಚು ಅಂದ್ರೆ ಅದೇನೆ. ಚರ್ಚ್ ಒಳಗಡೆ ಬಂದಿದ ತಕ್ಷಣ ಮುಕ್ಕಾಡು, ಚರ್ಚ್ ಒಳಗಡೆ ಬಂದಿದ ತಕ್ಷಣ ನೀಟ್ ಶರ್ಟು, ಚರ್ಚ್ ಒಳಗಡೆ ಬಂದ ತಕ್ಷಣ ಆಡಿದಂತ ಹಾಡುಗಳು, ಇವತ್ತು ಒಳ್ಳೊಳ್ಳೆ ಹಾಡುಗಳು. ಚರ್ಚಿಂದ ಹೊರಗಡೆ ಹೋಗಿದ ತಕ್ಷಣ, ಕುಟುಂಬದಿಂದ ಹೊರಗಡೆ ಹೋಗಿದ ತಕ್ಷಣ, ತಂದೆ ತಾಯಿಗಳು ಬಿಟ್ಟು ಹೊರಗಡೆ ಹೋಗಿದ ತಕ್ಷಣ, ಗಂಡನ ಬಿಟ್ಟು ಹೆಂಡತಿ ಹೊರಗಡೆ ಹೋಗಿದ ತಕ್ಷಣ, ಗಂಡನ ಹೆಂಡತಿ ಬಿಟ್ಟು ಹೊರಗಡೆ ಹೋಗಿದ ತಕ್ಷಣ ಉಗುರು ಬೆಚ್ಚಗಾಗುವಂತ ಕಾರ್ಯಗಳು ನಡೀತಾ ಇದೆ ಸಭೆ ಒಳಗಡೆ. ಇದು ಲವೋದಿಕ ಸಭೆ ಒಳಗಡೆ. ಲವೋದಿಕ ಸಭೆಯಲ್ಲಿ ನಡೆಯುವಂತ ಘಟನೆಗಳನ್ನ ಕ್ರಿಸ್ತ ಕ್ರಿಸ್ತನ್ ಹೇಳ್ತಾನೆ, ನಿಮ್ಮನ್ನ ಗದರಿಸ್ತಾ ಇದ್ದೀನಿ. ಇವತ್ತು ಯೇಸು ಕ್ರಿಸ್ತ ನಮಗೆ ಲವೋದಿಕ ಸಭೆ ಮೂಲಕ ಕೆಲವೊಂದು ವಿಷಯಗಳು ಹೇಳ್ತಾ ಇದ್ದಾನೆ ಪ್ರಿಯರೇ. ನಮ್ಮನ್ನ ನಾವು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ವಾಟ್ ಮೈ ಕಂಡೀಷನ್? ಮುಪ್ಪಿನ ವಯಸ್ಸಾದಂತ ತಂದೆಯನ್ನ ಯಾವ ರೀತಿಯಲ್ಲಿ ಪ್ರೀತಿಸ್ತಿದ್ದೀರಿ ನೀವು? ಹೆಂಡತಿ ಮಾತನ್ನ ಕೇಳ್ಕೊಂಡು, ಗಂಡನ ಮಾತುಗಳನ್ನ ಕೇಳ್ಕೊಂಡು ನಿನ್ನ ತಂದೆ ತಾಯಿಗಳನ್ನ ದೂರ ತಳೆದ್ರು ಈ ಸಿಂಹಾಸನ ನಿಮಗೆ ಇಲ್ಲ. ಈ ಸಿಂಹಾಸನ ಬೇಕು ಅಂದ್ರೆ ನಿನ್ನ ಜನ್ಮ ಕೊಟ್ಟಂತ ತಂದೆ ತಾಯಿಗಳ ಮುಪ್ಪಿನವರೆಗೂ ನೀನು ಕಾಯ್ಬೇಕು. ನಾವೊಂದು ಸಬ್ಜೆಕ್ಟ್ ರೆಡಿ ಮಾಡಿದ್ವಿ. ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದು ಯಾರ ಮೂಲಕ? ಬರವಣಿಗೆ ಮೂಲಕ, ಮೋಸೆ ಮೂಲಕ. ಎಷ್ಟು?
613 ನೀತಿ ಕಟ್ಟಳೆಗಳೆಲ್ಲ ಕೊಡಲ್ಪಡ್ತು, ಬರೆದು ಕೊಡಲ್ಪಡ್ತು. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಇದನ್ನ ನಿಮ್ಮ ಮಕ್ಕಳಿಗೆ ಬೋಧಿಸಿ ಕುಂತಿರುವಾಗ ನಿಂತಿರುವಾಗ. ನಿಮಗೆ ಒಂದು ವಿಷಯ ಗೊತ್ತಾ, ಈಗ ನಮ್ಗೆ ಹೊಸ ಒಡಂಬಡಿಕೆಯನ್ನು ಬರ್ಕೊಟ್ಟವ್ರು ಯಾರು? ಅಪೊಸ್ತಲರ ಮೂಲಕ ಬರೆಯಲ್ಪಡ್ತು. ಆದ್ರೆ ಬರಿದೇ ಇಲ್ಲ, ತಿಳಿದೇ ಇಲ್ಲ, ಬರವಣಿಗೆನೇ ಇಲ್ಲದೆ ಇರುವಂತಹ ಒಂದು ಕಾಲಮಾನ ಇದೆ ಗೊತ್ತಾ ಬೈಬಲ್ ಅಲ್ಲಿ? ಅದೇ ಪಿತೃಗಳ ಕಾಲ. ಆ ಪಿತೃಗಳ ಕಾಲದಲ್ಲಿ ಹಿರಿಯರಾದಂತ ಮೊದಲನೇ ತಂದೆ ಆದಂತ ಅಬ್ರಹಾಮನ ಮಗನಾದಂತ ಈಸಾಕನ ಬಗ್ಗೆ ನಿಮಗೆ ಗೊತ್ತಾ? 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ತನ್ನ ತಂದೆ ತಾಯಿಗಳನ್ನ ಬಿಟ್ಟು ಅಬ್ರಹಾಮನ್ ಬರ್ತಾನೆ. ಆನಂತರ ನೋಡ್ತೇವೆ 22ನೇ ಅಧ್ಯಾಯದಲ್ಲಿ ಅಪ್ಪ ನೋಡು, ಕಟ್ಟಿಗೆ ಇದೆ, ಬೆಂಕಿ ಇದೆ, ಬಲಿ ಕೊಡೋದಕ್ಕೆ ಏನಿಲ್ಲ ಕೇಳ್ತಾನೆ. ಬಲಿ ಕೊಟ್ಟಿದ್ ನೋಡಿದಾನೆ ಮಗ, ಹೆಚ್ಚು ಕಡಿಮೆ 13-14 ವಯಸ್ಸು, ನಿಮ್ಮ ವಯಸ್ಸೆ. ಅಬ್ರಾಹ್ಮನ್ ಅಲ್ಲೊಂದು ಮಾತಂತಾನೆ, ದೇವರು ನಮ್ಗೆ ಒದಗಿಸಿ ಕೊಡ್ತಾನೆ. ಏನಂದ್ರೆ ಒದಗಿಸಿ ಕೊಡ್ತಾನೆ. ದೇವರು ನಮ್ಗೆ ಕುಡುಕುವಾರನ್ರಾದ ಯಾವ ಗ್ಯಾರಂಟಿಯಲ್ಲಿ ಹೇಳ್ತಿದ್ದಾನೆ ಗೊತ್ತಿಲ್ಲ, ಆದ್ರೆ ಆತನ ಗೊತ್ತು ನನ್ನ ಮಗನ್ನೇ ಬಲಿ ಕೊಡ್ತಾ ಇದ್ದೀನಿ ಅಂತ. ಕುರಿ ಬೇಕು ಅಂತ ಕೇಳಿದಾಗ ತನ್ನ ಮಗನಿಗೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಂತ ಒದಗಿಸಿ ಕೊಡ್ತಾನೆ, ನಂಬಿಕೆಯಿಂದ ಕಳುತ್ತಾರೆ. ಅಲ್ಲಿ ಕೈಗಳನ್ನ ಕಾಲುಗಳನ್ನ ಕಟ್ಟುವಂತ ಪರಿಸ್ಥಿತಿ ಬಂದಾಗ ತಂದೆ ಏನು ಉಪದೇಶ ಮಾಡ್ದ? ಯಾವ ಚಾಪ್ಟರ್ ತೆಗೆದು ಉಪದೇಶ ಮಗನಿಗೆ ಹೇಳ್ದ? ನೋಡಪ್ಪ ಹಿಂಗಿದೆ, ಇದನ್ನ ಇದ್ರ ಪ್ರಕಾರ ನಿಮ್ ತಂದೆಗೆ ನಿಮ್ ಕೇಳಬೇಕು ಅಂತ ಹೇಳ್ದ. ನಿಮಗೆ ಒಂದು ವಿಷಯ ತಿಳಿದ್ಬೇಕು, ಈಸಾಕನು ಹುಟ್ಟುವಂತ ಸಂದರ್ಭ ಬಂದಾಗ ಅಬ್ರಾಮನಿಗೆ 100 ವರ್ಷ, ಸಾರಾಳಿಗೆ 90 ವರ್ಷ. ಅವನು ಹಣ್ಣನ್ನು ಮುತ್ಕ, ಅವನು ಹೆಚ್ಚು ಕಡಿಮೆ ಇವನಿಗೆ 13-14 ವಯಸ್ಸಂದ್ರೆ ಲೆಕ್ಕ ಹಾಕೊಳ್ಳಿ. 113-14 ವಯಸ್ಸಲ್ಲಿದ್ದಂತ ತಂದೆಯ ಮಾತಿಗೆ ಕೈಗಳನ್ನ ಕಟ್ಟಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದ, ಕಾಲುಗಳನ್ನ ಕಟ್ಟಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದ. ಆದ್ರೆ ಯಾವ ಬೋಧನೆ ಅವನಿಗೆ ಈಸಾಕನಿಗೆ ಬೋಧಿಸಲ್ಪಡ್ತು? ತಂದೆ ಬೋಧನೆ ಅಲ್ಲ ರೀ, ತಂದೆಯ ಕ್ರಿಯೆಗಳನ್ನ ಆತನು ಟೀಚ್ ಆಗಿದ್ದ. ತಂದೆ ತಾಯಿಗಳು ಮಕ್ಕಳನ್ನ ಟೀಚ್ ಮಾಡಬೇಕು. ಅಬ್ರಾಹ್ಮನ ಈಸಾಕನಿಗೆ ಯಾವ ಚಾಪ್ಟರ್ ಬುಕ್ ತೆಗೆದು ಪಾಠ ಹೇಳ್ಕೊಳ್ಳಿಲ್ಲ, ಯಾವ ಒಂದು ವೇದಿಕೆ ಮೇಲೂ ಪಾಠ ಹೇಳಿಲ್ಲ. ತಂದೆಯ ಆಕ್ಟಿವಿಟೀಸ್, ತಂದೆಯ ತಾಯಿಯ ಒಂದು ನಡವಳಿಕೆನೆ ತನ್ನ ಮಗನಿಗೆ ಉಪದೇಶವಾಗಿತ್ತು. ಇವತ್ತು ರಾಂಗ್ ಆಗ್ತಾ ಇರೋದು ಎಲ್ಲಿ ಗೊತ್ತಾ? ತಂದೆ ತಾಯಿಗಳಂತ ನಮ್ಮಿಂದನೇ ರಾಂಗ್ ಆಗ್ತಾ ಇರೋದು. ನಾವು 24 ಗಂಟೆ ಮೊಬೈಲ್ ಅಲ್ಲಿ ಕೂತಿದ್ರೆ ನನ್ನ ಮಕ್ಕಳು 24 ಗಂಟೆ ಮೊಬೈಲ್ ಅಲ್ಲಿ ಕೂರ್ತಾರೆ. ನನ್ನ ತಂದೆ ನನ್ನ ಮಗ ಹೀಗೇ ಇರ್ಬೇಕು ಅಂದ್ರೆ ನೀನು ಆಗಿದ್ದು ತೋರ್ಸು. ಇವತ್ತು ಪ್ರಾಬ್ಲಮ್ ಏನಂದ್ರೆ ತಂದೆ ಮಕ್ಕಳು ಹೀಗೆ ಬರ್ದಾರೆ, ಮಕ್ಕಳೇ ಹಾಗೆ ಬರ್ದಂತ ಅನೇಕ ಕಂಪ್ಲೇಂಟ್ಸ್ ಗಳು ನಮ್ಗೆ ಹೇಳ್ತಾರೆ. ವಾಟ್ ಯುವರ್ ಸ್ಟೇಟಸ್? ನಿನ್ನ ಪರಿಸ್ಥಿತಿ ಏನಿದೆ? ಅದು ಮಾಡಬೇಡ ಅಂತ ಹೇಳಿದ್ರೆ ನೀನ್ ಮಾಡಬೇಡ, ಅದನ್ನ ಆ ರೀತಿಯಲ್ಲಿ ಮಾತಾಡ್ಬೇಡ ಅಂದ್ರೆ ನೀನ್ ಮಾತಾಡ್ಬೇಡ. ನಿನ್ನ ತಾಯಿಗೆ ನೀನು ಏಕವಶದಲ್ಲಿ ಮಾತಾಡಿದಂತ ವಿಷಯವನ್ನ ನಿನ್ನ ಮಗಳು ನೋಡ್ತಾಳೆ. ನಾಳೆ ದಿವಸ ನಿನ್ನ ಮಗಳು ನಿನಗೆ ಏಕವಶದಲ್ಲಿ ಮಾತಾಡುವಾಗ ನಿನಗೆ ನೋವಾಗತ್ತಾ? ನಿನ್ನ ಅತ್ತೆಗೆ ನೀನು ಮಾತಾಡೋದ ಶಬ್ದಗಳನ್ನು ನೋಡಿದಾಗ ನಿನ್ನ ಮಗ ಅವರ ಅತ್ತೆಗೆ ಮಾತಾಡಿದಾಗ ನೀನು ನೋವಾಗತ್ತಾ? ಕ್ರಿಸ್ತನಲ್ಲಿ ಪ್ರಿಯರೇ, ತುಂಬಾ ರಾಂಗ್ ಇದೆ ಉಗುರು ಬೆಚ್ಚು ಅನ್ನೋದು. ಉಗುರು ಬೆಚ್ಚಗಿರದೆ ಅಂದ್ರೆ ಅದೇನೆ. நம்ம எப்படி நடந்துக்கிறோமோ அதே போலதான் பிள்ளைங்க நடந்துக்குவாங்க. சிறு பிள்ளைங்க பாருங்க, அப்பா என்ன பண்றாங்க அப்படியே பண்ணுவான் பையன். பொண்ணுங்க பாருங்க, அம்மா எப்படி ட்ரெஸ் பண்ணாங்க அதே மாதிரி ட்ரெஸ் பண்ண ட்ரை பண்ணும், பேசೋ ನಡುಕೋ ಎಲ್ಲ ಸಿಗ್. ಯೌವನಸ್ಥರ ಮಕ್ಕಳಿದ್ರೆ ದಯವಿಟ್ಟು ನಿಮ್ಮ ಆಕ್ಟಿವಿಟೀಸ್ ನ ಸರಿಯಾಗಿ ಇಟ್ಕೊಳ್ಳಿ. ಉಗುರು ಬೆಚ್ಚಂಗಿರ್ಬಾರ್ದು, ಬೆಚ್ಚಿಗಿರ್ಬೇಕು. ನೀವು ಬೈಬಲ್ ಓದ್ತಿದ್ದೀರಾ, ನಾವ್ ಹೇಳ್ತೀವಿ ಎಷ್ಟದ್ದೇ ಓದ್ದೋ, ನಾನು ಕೇಳ್ತಾ ಇರ್ತೀನಿ ಎಷ್ಟದ್ದೇ ಓದ್ದೋ ಅದು ಬರೀ. ನಾನೇ ಓದ್ಲಿಲ್ಲ, ನಾನೇ ಮಾಡ್ತಾ ಇಲ್ಲ ಅಂದ್ಮೇಲೆ ಅವನೆಲ್ಲಿಂದ ಮಾಡ್ತಾನೆ? ನಾನೇ ಮಾತಾಡೋದ ಶಬ್ದಗಳು ಸರಿ ಇಲ್ಲ ಅಂದ್ರೆ ನನ್ನ ಮಗನ ಬಾಯಿಂದ ನನ್ನ ಮಗಳ ಬಾಯಿಂದ ಹಿಂಗ್ ಶಬ್ದಗಳು ಬರಕ್ ಸಾಧ್ಯ? ಇದನ್ನ ಗದರಿಸಿದ್ರೆ ಬೋಧಕರು ಗದರಿಸ್ತಾರೆ, ಸಭೆಯಲ್ಲಿ ಇರೋ ಹಿರಿಯರು ಗದರಿಸ್ತಾರೆ, ಸುವಾರ್ತಿಕರು ಗದರಿಸ್ತಾರೆ ಅಂತ ಹೇಳ್ತೀರಿ. ಇದನ್ನ ನಾವೆಲ್ಲ ಗದರಿಸೋದ್ ಪ್ರಿಯರೇ. ಇವತ್ತು ನಾನಲ್ಲ ಇಲ್ಲಿ ಹೇಳ್ತಾ ಇರೋದು, ಕ್ರಿಸ್ತನು ನಿಮ್ಮನ್ನ ಈ ಮಾತು ಹೇಳ್ತಾನೆ. ಯಾಕೆ ಗದರಿಸ್ತಾನೆ ಅಂದ್ರೆ ಮರ್ತು ಬೇಡಿ, ಎಲ್ಲಿ ಗದರಿಕೆ ಇದೆ ಏನಿದೆ ಅಲ್ಲಿ ಪ್ರೀತಿ ಇದೆ. ಕ್ರಿಸ್ತನ ಪ್ರಿಯರೇ, ನಾವು ಇವತ್ತು ಸಂದರ್ಭ ಸಿಕ್ಕಿದೆ, ಇವತ್ತು ನಮಗೆ ಒಳ್ಳೆ ಸಂದರ್ಭ ಸಿಕ್ಕಿದೆ ನಮ್ಮನ್ನ ದೇವರು ತನ್ನ ಸಿಂಹಾಸನದ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದಕ್ಕೆ. ಒಂದು ಸಂದರ್ಭ ಇದೆ, ಅಪೊಸ್ತಲ ಕೃತ್ಯಗಳ 17ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳ 17ನೇ ಅಧ್ಯಾಯ 30ನೇ ವಾಕ್ಯವನ್ನು ಧ್ಯಾನಿಸಿ. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟಿದ್ದಾನೆ. ಕ್ರಿಸ್ತನ ಪ್ರಿಯರೇ, ಅಥೆನ್ಸ್ ಎಂಬಂತ ಸಭೆ, ಅಥೆನ್ಸ್ ಎಂಬಂತ ಪಟ್ಟಣದಲ್ಲಿ ಪೌಲನ್ನು ಟೀಚ್ ಮಾಡುವಂತ ಸಂದರ್ಭ.
ಈ ಅಥೆನ್ಸ್ ಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ವಿಗ್ರಹಗಳು ತುಂಬಿರುವಂತ ದೇಶ, ಆ ರಾಜ್ಯ, ಆ ಪಟ್ಟಣ. ಅಲ್ಲಿ ಒಂದು ವಿಷಯವನ್ನ ನೋಡಿದ ತಕ್ಷಣ ಅಲ್ಲಿ ಇಲ್ಲದೇ ಇರುವಂತ, ತಿಳಿದೇ ಇರುವಂತ, ಪೂಜಿಸುವಂತ ದೇವರಿಗೆ ಅಂತ ಹೇಳಿ ಅಲ್ಲಿರುವಂತ ವಿಷಯವನ್ನ ಹೇಳ್ಕೊಂಡೇ ಬರ್ತಾನೆ ಪೌಲ. ಇದನ್ನ ಓದ್ಕೊಳ್ಳಿ ಬನ್ನಿ. 30ನೇ ವಾಕ್ಯದಲ್ಲಿ ಒಂದು ಮಾತು, ಆ ಅಜ್ಞಾನ ಕಾಲದಲ್ಲಿ ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಆ ಅಜ್ಞಾನ ಕಾಲದಲ್ಲಿ ಯಾವುದೋ ಒಂದು ಟೈಮಲ್ಲಿ ದೇವರು ಏನ್ ಮಾಡ್ಲಿಲ್ಲ, ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಏನಿದೆ, ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟಿದ್ದಾನೆ. ಒಂದು ಸಂದರ್ಭ ಇತ್ತು, ನಾವ್ ಹೇಳ್ಬೋದು ಬ್ರದರ್, ಆವಾಗ ಪಿತೃಗಳ ಕಾಲದಲ್ಲಿ, ಆಗ ಮೋಶೆಯ ಕಾಲದಲ್ಲಿ, ಅದು ಬಿಡಿ ಆ ಅಜ್ಞಾನ ಕಾಲದಲ್ಲಿ. ಈಗ 4 ದಿಕ್ಕದಲ್ಲಿರುವಂತ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತಿದ್ದಾನೆ. ಎಲ್ಲಾ ಮನುಷ್ಯರಿಗೋಸ್ಕರ ಆತನ ಸತ್ತಿದ್ದಾನೆ. ಈ 4 ದಿಕ್ಕಿನಲ್ಲಿರುವಂತ ಮನುಷ್ಯರಾಗಿರೋದ ನಮ್ಮನ್ನ ಈ ಮೈಸೂರು ಭಾಗದಲ್ಲಿ ಆರಿಸ್ಕೊಂಡಿದ್ದಾನೆ ಅಂದ್ರೆ ನಾವೆಷ್ಟು ಭಾಗ್ಯಶಾಲಿಗಳು. ಎಲ್ಲೋ ಜೆರುಸಲೇಮು, ಎಲ್ಲೋ ಯೂದ ಗೋತ್ರ, ಎಲ್ಲೋ ಯೋಧ ಗೋತ್ರದಿಂದ ಬಂದಂತ ಮೆಸ್ಸಿಯ, ಎಲ್ಲೋ ಯೇಸು ಕ್ರಿಸ್ತನು. ಆ ಶಿಲುಬೆಯ ಮರಣ 2000 ವರ್ಷಗಳ ಹಿಂದೆ, ಆ ಶಿಲುಬೆ ಮರಣ ಹಾಗೇ ಶಿಫ್ಟ್ ಆಗಿ ಸಭೆ ಮೂಲಕ 2025ರಲ್ಲಿ ಮೈಸೂರಲ್ಲಿ ನಾವು ನೀವು ಸಂಧಿಸಿದೀವಿ ಅಂದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಎಷ್ಟು ಭಾಗ್ಯವಂತರು ಅಂತ ತಿಳ್ಕೋಬೇಕು. ಇಂಥ ಭಾಗ್ಯವಂತರಾಗಿರುತ್ತ ನಾನು ಈ ಅಪ್ಪಣೆಗಳನ್ನ ನಾವು ಹೇಗೆ ಮಿರಗಿಸೋಣ ಹೇಳ್ತಾನೆ. ಎಲ್ಲಾ ಮನುಷ್ಯರು ತನ್ನ ಕಡೆಗೆ ತಿರುಗಿಕೊಳ್ಳುವಂತ ಅಪ್ಪಣೆ ಕೊಟ್ಟಿದ್ದಾನೆ. ನೀವು ಅಪ್ಪಣೆ ಕೊಟ್ಟಿದ್ದಕ್ಕೆ ತಾನೇ ದೇವರ ಕಡೆಗೆ ತಿರುಗಿರೋದು. ದೇವರ ಕಡೆ ತಿರುಗಿದಿರಲ್ಲ, ನಾವು ಅಪ್ಪಣೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ದೇವರ ಕುಮಾರ ಅಂತ ಅರ್ಕೆ ಮಾಡಿ ಪಾಪ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ಹೊಂದಿದ್ದೀರಿ. ನಿಮ್ಮೆಲ್ಲರಿಗೋಸ್ಕರ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತಿದ್ದಾನೆ ಅಂತ ನಂಬಿಕೆ ಇಟ್ಟಿದ್ದೀರಿ. ಯಾಕೆ ಇಷ್ಟೊತ್ತು 1-2 ಗಂಟೆ ಇಲ್ಲಿ ಕೂರ್ಬೇಕು ನೀವು ಈ ಸೆಕೆಯಲ್ಲಿ? ಎಲ್ಲ ನೀವು ತಿಳಿದಂತವ್ರೆ. ಆದ್ರೆ ನನ್ನ ಬದುಕು ಮಾತ್ರ ಉಗುರು ಬೆಚ್ಚಾಗಿದೆ ಅಂದ್ರೆ ದೇವರ ಅಪ್ಪಣೆಗೆ ನೀವು ಕೊಡುವಂತ ಪರಿಸ್ಥಿತಿ ಏನು? ಎಚ್ಚರಿಕೆ ವಹಿಸಬೇಕಾಗಿದೆ ಪ್ರಿಯರೇ. ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟಿದ್ದಾನೆ. ನಮ್ಮ ಜೀವಿತವನ್ನು ನೋಡ್ರಿ. ಫಸ್ಟ್ ದೇವರ ಅಪ್ಪಣೆ ಕೊಟ್ಟು ನಮ್ಮನ್ನ ದೇವರ ಕಡೆ ತಿರುಗಿಸಿದ್ದಾನೆ ಕ್ರಿಸ್ತನ ಮೂಲಕ. ಹಾಗಾದ್ರೆ ನನ್ನ ಪರಿಸ್ಥಿತಿ ಏನಾಗಿದೆ? ಉಗುರು ಬೆಚ್ಚಗಿದೆಯಾ? ತಣ್ಣಗೆ ಇದೆಯಾ? ಇಲ್ಲ ಬೆಚ್ಚಗಿದೆಯಾ? ಸಭೆಯೊಳಗಡೆ ನನ್ನ ಪರಿಸ್ಥಿತಿ ಏನು? ಕ್ರಿಸ್ತನ ಅನೇಕ ವಿಷಯಗಳನ್ನು ಹೇಳ್ತೇನೆ. ಈಗ ನಾವು ಎಚ್ಚರಿಕೆಯಾಗಿರ್ಬೇಕು. ಇದು ಡೇಂಜರ್ ಝೋನ್. ಎಚ್ಚರಿಕೆಯಾಗಿರ್ಬೇಕು. ಈಗ ಹಾಗೆ ತಿಳ್ಕೊಳ್ಳಿ, ಆ ಫ್ಲೈಟ್ ಒಳಗಡೆ ನಾನೊಬ್ಬ ಅಂತ ತಿಳ್ಕೊಳ್ಳಿ. ಈಗ ನನ್ನ ಸುತ್ತಲೂ ಯಾರೂ ಇಲ್ಲ. ಭೂಮಿ ಕೆಳಗಡೆ ನನ್ನ ಮಕ್ಕಳಿದ್ದಾರೆ, ಮೇಲ್ ನಾನು ಹಾರ್ತಾ ಇದ್ದೀನಿ. ಭೂಮಿ ಕೆಳಗಡೆ ನನ್ನ ತಂದೆ ತಾಯಿಗಳಿದ್ದಾರೆ, ಭೂಮಿ ಕೆಳಗಡೆ ನನ್ನ ಸಭೆ ಇದೆ, ಮೇಲ್ ನಾನಿದ್ದೀನಿ. ಯೋಚನೆ ಮಾಡಿ, ಇನ್ನೇನು ಕ್ಷಣ ಮಾತ್ರದಲ್ಲಿ ಖಂಡಿತವಾಗಿ ನನ್ನ ಅನ್ನಿಸ್ತೇನೆ, ಅದನ್ನು ಸಹ ನೋಡಿದೆ, ಅವ್ರಿಗೆ ಸಿಗ್ನಲ್ ಬರ್ತದಂತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಏನಾಗುತ್ತೆ, ಕ್ರಾಶ್ ಆಗತ್ತೆ. ಅದ್ರ ಏನೋ ಒಂದು ಒಳಗಡೆ ಲೈಟ್ ಇರ್ತದೆ, ಒಂದು ಲೈಟ್ ಏನೋ ಸಿಗ್ನಲ್ ಬರ್ತದೆ ಕೇಳಿ ನೋಡ್ದ, ಮೇಡೆ ಅಂತ ಒಂದು ಸಿಗ್ನಲ್ ಬರ್ತದೆ. ಎಲ್ಲರಿಗೂ ಗೊತ್ತಾಗತ್ತಂತೆ. ಒಳಗಡೆ 200 ಜನರ ಎಲ್ಲರಿಗೂ ಗೊತ್ತಾಗುತ್ತೆ. ಆಗ ಪುಟ್ಟ ಮಕ್ಕಳನ್ನ ತಾಯಿ ಏನ್ ಮಾಡ್ತಾರೆ, ಏನಂತ ಹೇಳಕ್ ಸಾಧ್ಯ? ಮುಪ್ಪಿನಿರೋದ ತಂದೆ ತನ್ನ ಮಕ್ಕಳನ್ನ ಏನಂತ ಹೇಳಕ್ ಸಾಧ್ಯ? ಒಂದು ಫೋನ್ ಮಾಡಿ ಮಾತಾಡೋಷ್ಟರಲ್ಲಿ ಕ್ಷಣ ಮಾತ್ರದಲ್ಲಿ ಕ್ರಾಶ್ ಆಗುತ್ತೆ ಪ್ರಿಯರೇ. ಬದುಕು ಎಷ್ಟರ ಮಟ್ಟಿಗೆ ಕರ್ಗೋಗುತ್ತೆ, ಮೆಲ್ಟ್ ಆಗ್ಬಿಟ್ಟಿದ್ದಾರೆ. ನಮ್ಗೆ ದೇಹ, ನಮ್ಮ ಮಕ್ಕಳದು, ನಮ್ಮ ಕುಟುಂಬದ ಬಾಡಿ ಕೊಡಿ ಅಂತ ಕೇಳಿದ್ರೆ ಇವತ್ತು ಹೇಳ್ತಾ ಇದ್ರು. ಅದನ್ನು ಸಹ ನೀವು ನೋಡಿರ್ಬೇಕು. ಎಲ್ಲ ಕರ್ಕಲಾಗಿರೋದ್ರಿಂದ DNA ಟೆಸ್ಟ್ ಮಾಡಿ ಬಾಡಿನ ಕೊಡ್ತಾ ಇದಾರಂತೆ. ಈಗ ನನ್ನ ತಂದೆ ಅಲ್ಲಿದ್ರೆ ನನ್ನದು DNA ಚೆಕ್ ಮಾಡಿ ಅಲ್ಲಿಂದ ಬಾಡಿಯಲ್ಲಿ ಯಾವ್ದೋ DNA ಇದ್ರೆ ಆ ಕರ್ಕಲಾಗಿರುವಂತ ಮುದ್ದೆ ಆಗಿರುವಂತ ಮಾಂಸದ ಕಟ್ಟೆ ನಿಮ್ ತಂದೆ, ಇದು ನಿಮ್ ತಾಯಿ, ಇದು ನಿಮ್ ಮಗು. ಎಷ್ಟು ವೇದನೆ. ಅವ್ರಿಗೋಸ್ಕರ ನಾವು ವೇದನೆ ಪಡೋದಕ್ಕಿಂತ ಆ ಕುಟುಂಬಕ್ಕೋಸ್ಕರ ಆದ್ರೂ ನೀವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ. ಒಂದು ಚಾನ್ಸ್ ಕೊಟ್ಟಿದ್ದಾನೆ ಪ್ರಿಯರೇ ನಮಗೆ ಇವತ್ತು. ಆ ಅಪ್ಪಣೆ ನಮ್ಗೆ ಕೊಟ್ಟಿದ್ದಾನೆ. ಸಭೆ ಒಳಗಡೆ ನಮ್ಮನ್ನ ಸೇರಿಸಿದ್ದಾನೆ. ನಮಗಿಂತ ಭಾಗ್ಯವಂತರು ಯಾರು ಇಲ್ಲ. ಇವತ್ತು ನಾವು ಹೆಂಗಿದ್ದೀವಿ? ಒಂದು ವೇಳೆ ಆ ಫ್ಲೈಟ್ ಅಲ್ಲಿ ಹೋಗ್ತಾ ಇರೋ, ನಾನು ಉದಾಹರಣೆಗೆ ಹೋಗ್ತಾ ಇರೋನು, ನಾನು ಹೋಗಿದ ತಕ್ಷಣ ನಾನು ಯಾರ ಹತ್ರ ಒಬ್ರ ಹತ್ರ ಸಾರಿ ಕೇಳ್ಬೇಕು ಅಂತ ಫ್ಲೈಟ್ ಅಲ್ಲಿ ಇರೋನು ನೆನ್ಸಿದ್ರೆ ಸಾರಿ ಕೇಳಕ್ಕಾಗ್ತಾ? ಒಂದು ವೇಳೆ ನಾನು ಒಬ್ಬನಿಗೆ ಏನೋ ಕೊಡ್ಬೇಕಾಗಿತ್ತು, ಅದನ್ನ ಕೊಡ್ಬೇಕು ಅಂತ ಹತ್ತಿದ್ರೆ ಕೊಡಕ್ಕಾಯ್ತಾ? ಯಾರೋ ಒಬ್ಬರಿಗೆ ನನ್ನ ಪ್ರೀತಿನ ಹಂಚ್ಬೇಕಾಗಿತ್ತು, ಹಂಚಕ್ಕಾಗತ್ತಾ? ಟುಡೇ ಮೈ ಡೇ. ಇವತ್ತು ನಿಮ್ ದಿನ ಇದೆ. ಯೇಸು ಕ್ರಿಸ್ತನ ನಮಗೋಸ್ಕರ ಪಟ್ಟಂತ ಜಯಕ್ಕೋಸ್ಕರ ಪಟ್ಟಂತ ಪರಿಸ್ಥಿತಿಗಳನ್ನ ಅರ್ಥ ಮಾಡಿ. ಯೇಸು ಕ್ರಿಸ್ತನ ನಾನ್ ಜಯಿಸಿದ್ದೇನೆ ಅಂತ. ಏನ್ ಜಯಿಸ್ತಾ?
30 ವರ್ಷಗಳ ಕುಟುಂಬದಲ್ಲಿ ಜಯಿಸ್ತಾ, 3.5 ವರ್ಷಗಳ ಸುವಾರ್ತೆಯಲ್ಲಿ ಜಯಿಸ್ತಾ. ಏನ್ ಸುವಾರ್ತೆಯಲ್ಲಿ ಜಯಿಸ್ತಾ? ಹೇಳ್ತಾನೆ, ನನ್ನಷ್ಟಕ್ಕೆ ನಾನು ಏನೂ ಮಾತಾಡ್ತಿಲ್ಲ. ಮೊದಲನೇ ಮಾತು, ಆತನು ಮಾಡಿದ ಪ್ರತಿಯೊಂದು ಮಾತು ಪರಲೋಕದ ತಂದೆಯ ಮಾತು. ಅದು ಜಯದ ಮೊದಲನೇ ಭಾಗ. ಸಿಲುಬೆ ಮರಣಕ್ಕೆ ಹೋದಾಗ್ಲೂ ಸಹ ಕೇಳ್ಕೊತಾನೆ, ತಂದೆಯೇ ನಿನ್ನ ಚಿತ್ತವಾದ್ರೆ ಈ ಪಾತ್ರೆಯನ್ನು ನೀಗಿಸು, ನನ್ನ ಚಿತ್ತವಲ್ಲ. ಹಾಗಾದ್ರೆ ಅರ್ಥ ಏನು? ನನ್ನ ಚಿತ್ತದ ಪ್ರಕಾರ ಏನೋ ಮಾಡ್ತಾ ಇಲ್ಲ. ಎರಡನೇ ಜಯ. ತನ್ನ ತಾಯಿಗೆ ಸವಲತ್ತುಗಳನ್ನ ಮಾಡೋದಕ್ಕೋಸ್ಕರ ಸಾಯುವಂತ ಸಂದರ್ಭದಲ್ಲಿ ತಾಯಿಯ ತನ್ನ ಮಗನ ಸ್ಥಾನವನ್ನ ಯೋಹಾನನ ಕೊಟ್ಟು ಪೂರ್ಣ ಮಾಡ್ತಾನೆ. ಇದು ಜಯದ ಇನ್ನೊಂದು ಕಾರಣ. ಯೇಸು ಕ್ರಿಸ್ತ ಇನ್ನೇನ್ ಮಾಡ್ಬೇಕು? ನನ್ನ ಮಾತುಗಳನ್ನ ಪರಲೋಕದ ಮಾತುಗಳನ್ನು ಕೇಳುವುದಂತ 5,000 ಜನರು ಹೊಟ್ಟೆ ಹಸ್ಕೊಂಡು ಹೋಯ್ತಾರಲ್ಲ ಅಂತ ಹೇಳಿ ಅವರಿಗೆ ಹೊಟ್ಟೆ ತುಂಬಿಸಿ ಕಳಿಸಿದಂತ 5 ರೊಟ್ಟಿ 2 ಮೀನು, ಅದು ಜಯದ ಕಾರಣ. ನಾನು ನಡಿಬೋದಾ ನೀರಲ್ಲಿ ಅಂತ ಕೇಳ್ದಂದಾಗ, ಬಾ ನಡಿ, ನಾನೇ ನಡೀತೀನಿ ಅಂದ್ಮೇಲೆ ನೀನ್ ನಡಿಯಕ್ಕೆ ಏನು ಅಂತ ಕೇಳ್ದಂತ ಪೇತ್ರನನ್ನ ಕರೆದಂತ ಸಂದರ್ಭವು ಜಯದ ಕಾರಣ. ಆತನ ಅಪನಂಬಿಕೆಯಲ್ಲಿ ಮುಳುಗಿದಾಗ ನಮ್ಮೇಲೆ ನಂಬಿಕೆ ಇಲ್ವಾ ನಿನ್ಗೆ, ಇದ್ರ ಮೇಲೆ ಭಯ ಅಲ್ಲ, ಕೈ ಬಿಡದೆ ಅವನ ಕೈ ಇಟ್ಟನಲ್ಲ, ಅದು ಜಯದ ಕಾರಣ. ಎಷ್ಟೋ ಹೇಳ್ಕೊಂಡು ಹೋಗ್ಬೋದು ಪ್ರಿಯರೇ. ಹಾಗಾದ್ರೆ ನಾನು ಬದುಕಿರುವಂತ ನನ್ನ ಆಯುಸ್ ಕಾಲದಲ್ಲಿ ಎಷ್ಟೆಲ್ಲ ಜಯಿಸಿದ್ದೀನಿ, ಎಷ್ಟೆಲ್ಲ ಸೋತಿದ್ದೀನಿ. ಎಲ್ಲ ನನ್ನ ಫೇಲಿಯರ್ ನೀವೇ ಇವತ್ತು ನೀವು ನೋಟ್ ಮಾಡಿ ಪ್ರಿಯರೇ. ಎಲ್ಲ ನನ್ನ ಫೇಲಿಯರ್. ನನ್ನ ತಂದೆ ತಾಯಿಗಳು ಪ್ರೀತಿಸೋದ್ರಲ್ಲಿ ಫೇಲಿಯರ್ ಆಗಿದ್ದೀನ, ಇವತ್ತು ಪ್ರೀತಿಸಿ. ನನ್ನ ಸಹೋದರಿ ಜೊತೆ ನಾನು ಪ್ರೀತಿಸೋದು ಫೇಲ್ ಆಗಿದ್ದೀನ, ಇವತ್ತು ಪಾಸ್ ಆಗಿ ಹೋಗಿ ಅವ್ರ ಜೊತೆಲಿ. ನನ್ನ ಗೆಳೆಯರಿಗೆ ನಾನು ಮಾತಾಡದೇ ಇರುವಂತ ಶಬ್ದಗಳನ್ನು ಉಪಯೋಗಿಸಿದ ಒಂದು ಸಾರಿ ಕೇಳಿ, ಒಂದು ಸಾರಿ ಕ್ಷಮಿಸಿ. ಮತ್ತೆ ಸಿಗೋಲ್ಲ, ಮತ್ತೆ ಆ ವ್ಯಕ್ತಿ ಸಿಗೋಲ್ಲ, ಆ ಸಂದರ್ಭ ಸಿಗೋಲ್ಲ. ಆ ಸಂದರ್ಭದ ಹಿಂದೆ ಯೇಸು ಕ್ರಿಸ್ತನ ಬರುವಿಕೆ ಬಂದ್ಬಿಟ್ರೆ ನೀವು ಈ ಜಯ ಎಂಬಂತ ಸಿಂಹಾಸನದಲ್ಲಿ ಕೂರಕ್ಕಾಗಲ್ಲ. ಹೇಳ್ತಾನೆ, ಆ ಅಜ್ಞಾನದ ಕಾಲದಲ್ಲಿ ದೇವರು ಲಕ್ಷ್ಯಕ್ಕೆ ತರಲಿಲ್ಲ, ಬಿಟ್ಬಿಟ್ರು. ಒಬ್ಬ ನೀತಿಯಾಗಿದ್ದಂತ ದೇವ ಮನುಷ್ಯನಾಗಿ ಆತನು ವಿಗ್ರಹಾರ್ಧಕ. ಅವನನ್ನ ಪೇತ್ರನ ಹೇಳ್ತಾನೆ, ಪೇತ್ರನ ಅವನ ಮನೆಗೆ ಹೋಗು ಅನ್ನೋದಕ್ಕೆ ದೇವರು ಅವನಿಗೊಂದು ಕನಸೇ ಬಿಡಿಸ್ತಾನೆ. ನಿಮ್ಗೆ ಗೊತ್ತಿರ್ಬೇಕು, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ, 8-9ನೇ ಅಧ್ಯಾಯದಲ್ಲಿ ಮಧ್ಯಾಹ್ನದ ಕನಸೋದು. ಎಲ್ಲಾ ಪ್ರಾಣಿಗಳನ್ನ ತಿನ್ನದೇ ಇರುವಂತ ವಸ್ತುಗಳನ್ನ ತಿನ್ನೋ ರೀತಿಯಲ್ಲಿ, ಅಯ್ಯೋ ನಾ ತಿನ್ನೋದಿಲ್ಲ ಅಂತಾನೆ. ಇಲ್ಲ, ನೀ ತಿನ್ಲೇಬೇಕು. ಯಾಕಂದ್ರೆ ಅಂತ ವ್ಯಕ್ತಿಗಳನ್ನ ನಾನು ಆರಿಸ್ಕೊಂಡಿದ್ದೀನಿ ಅಂತ ಹೇಳಿದಾಗ ಯಾರ ಮನೆಗೆ ಕಳಿಸ್ತಾನೆ ಅಂದ್ರೆ ದೇವರನ್ನೇ ಅರಿದಿರುವಂತ ಒಬ್ಬ ನೀತಿವಂತನಾಗಿದ್ದ ಕೊರ್ನೆಯಲ್ಲನ ಮನೆಗೆ ಕಳಿಸ್ತಾನೆ ಪ್ರಿಯರೇ. ಕೊರ್ನೆಯಲ್ಲಿ ಎಂತ ಆಶೀರ್ವಾದ ಹೊಂದಿದ್ದಂಥವನು, ದೀಕ್ಷಾ ಸ್ಥಾನನೇ ಹೊಂದದೆ, ಪಾಪ ಪರಿಹಾರನೇ ಆಗದೆ, ದೇವರನ್ನೇ ಅರಿದೇ ಇರುವಂತ ಒಂದೇ ಕುಟುಂಬಕ್ಕೆ ಪವಿತ್ರಾತ್ಮನ ಪಡ್ಕೊಂಡಂತ ಕುಟುಂಬ ಅಂದ್ರೆ ಕೊರ್ನೆಯಲ್ಲಿ ಕುಟುಂಬ. ಕ್ರಿಸ್ತನ ಪ್ರಿಯರೇ, ಇವತ್ತು ನೀವು ಪವಿತ್ರಾತ್ಮನ ಪಡ್ಕೊಂಡಿದ್ದೀವಿ. ನಮಗೆ ದೇವರು ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಪಡ ನಮ್ಮೆಲ್ಲರಿಗೂ ಪವಿತ್ರಾತ್ಮನ ಗಿಫ್ಟ್ ಆಗಿ ಕೊಡಲ್ಪಟ್ಟಿದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಪವಿತ್ರಾತ್ಮನ ಇಟ್ಕೊಂಡು ನಾವು ಉಗುರು ಬೆಚ್ಚಗಿದ್ರೆ ಹೆಂಗೆ? ಪ್ರತಿ ಭಾನುವಾರ ಬಂದು ಸಹ ನಾವು ಉಗುರು ಬೆಚ್ಚಗಿದ್ರೆ ಹೆಂಗೆ? ಪ್ರತಿ ಬೈಬಲ್ ಸ್ಟಡಿಯಲ್ಲಿ ನಾನು ಕೇಳ್ತಾ ಉಗುರು ಬೆಚ್ಚಗಿದ್ರೆ ಹೆಂಗೆ? ದಿನ ಚರ್ಚಾಗೋಷ್ಠಿಯಲ್ಲಿ ಒಂದು ವಿಡಿಯೋ ಕ್ಲಿಪ್ಸ್ ವಾಕ್ಯಗಳು ಬರ್ತಾ ಅಂತ ಕೇಳು ಸಹ ನಾವು ಉಗುರು ಬೆಚ್ಚಗಿದ್ರೆ ಹೆಂಗೆ? ಇನ್ನೂ ಉಗುರು ಬೆಚ್ಚಗಿದ್ರೆ ಹೆಂಗೆ? ಸಿಂಹಾಸನ ಇಲ್ಲ. ಕ್ರಿಸ್ತನ ಪ್ರಿಯರೇ, ನಮ್ಗೆಲ್ಲ ಗೊತ್ತಿರುವಂತ ಸಂದರ್ಭ, ಯೇಸು ಕ್ರಿಸ್ತನ 2 ಕಳ್ಳರು ಪಕ್ಕದಲ್ಲಿ ಇರ್ತಾರೆ ಅಲ್ವಾ? ಎಡಗಡೆಯವನು ಮಾತಾಡ್ತಾನೆ, ಬಲಗಡೆಯವನು ಮಾತಾಡ್ತಾನೆ. ಬಲಗಡೆಯವನು ಮಾತಾಡಿದಂತ ಮಾತು ನಮ್ಮೆಲ್ಲರಿಗೂ ಗೊತ್ತಿದೆ. ಏನ್ ಹೇಳ್ತಾನೆ? ಸ್ವಾಮಿ, ನಿಮ್ಮ ರಾಜ್ಯ ಬರುವಾಗ ಏನ್ ಮಾಡಿ ನಾನು ನೆನೆಸ್ಕೊಳ್ಳಿ. ಇವತ್ತು ನಾವು ಆ 3 ಸಿಲುಬೆಗಳಿದೆ ಅಂತ ಇಟ್ಕೊಳ್ಳಿ. ಇವತ್ತು ನಾವು ಆ 3 ಸಿಲುಬೆ ಹತ್ರ, ಯಾವ ಸಿಲುಬೆ ಹತ್ರ ಹೋಗ್ಬೇಕು? ನಾವು ಯಾರ ಸಿಲುಬೆ ಹತ್ರ ಹೋದ್ರೆ ನನ್ನ ಪರಿವರ್ತನೆ ಆಗಕ್ಕೆ ಸಾಧ್ಯ? ಒಂದು ಎಡಗಡೆ ಇರ್ತಾನೆ, ನಿನ್ನನ್ನು ರಕ್ಷಿಸಿಕೋ ನನ್ನನ್ನು ರಕ್ಷಿಕೋ ಅಂತ ಹೇಳೋದ ಎಡಗಡೆ ಒಂದು ಸಿಲುಬೆ ಇದೆ ಅಂತ ಇಟ್ಕೊಳ್ಳಿ. ಮಧ್ಯದಲ್ಲಿ ಯೇಸು ಕ್ರಿಸ್ತನ ಸಿಲುಬೆ ಇದೆ, ಈ ಕಡೆ ಬಲಗಡೆ ಈ ರೀತಿ ಹೇಳ್ದಂತ ಒಬ್ಬ ವ್ಯಕ್ತಿಯ ಸಿಲುಬೆ ಇದೆ. ಯಾರ ಸಿಲುಬೆ ಹತ್ರ ನಾನು ಹೋಗ್ಬೇಕು? ನಿಮ್ಮ ಒಂದು ಪ್ರತ್ಯೇಕ ಪ್ರಾರ್ಥನೆಯಲ್ಲಿ ಯಾವ ಸಿಲುಬೆ ಹತ್ರ ಹೋಗ್ತೀರಿ? ಎಡಗಡೆ ಹತ್ರ ಹೋಗಲ್ಲ ಬಿಡಿ, ಅವನು ಕೇಳಿದಂತ ಮಾತಿಗೆ ಯೇಸು ಕ್ರಿಸ್ತನೇ ಉತ್ತರ ಕೊಡ್ಲಿಲ್ಲ. ಯೇಸು ಕ್ರಿಸ್ತನ ಸಿಲುಬೆ ಹತ್ರ ಹೋಗವ ಪ್ರತಿದಿನ? ಬೇಡ ರೀ, ಯೇಸು ಕ್ರಿಸ್ತನ ಹತ್ರ ಹೋಗಬೇಡಿ. ನಾನು ಹೇಳ್ತೀನಿ, ಬಲಗಡೆ ಇರುವಂತ ಸಿಲುಬೆ ಹತ್ರ ಹೋಗಿ. ಒಂದು ಕೇಳಿ, ನಿನ್ನ ಇಂಥ ಪರಿಸ್ಥಿತಿಯಲ್ಲೂ ಸಹ ಅವನು ಕಳ್ಳನ ಜೊತೆಲಿ ಸಂಭಾಷಣೆ ಮಾಡ್ತಾನೆ. ಕೇಳಿದಿರಾ? ನಾವು ಇದಕ್ಕೆ ಏನಾಗಿದ್ದೀವಿ? ಸಾಯೋದಕ್ಕೆ ಈ ಬಾಧ್ಯಸ್ಥರಾಗಿದ್ದೀವಿ. ನಾವು ಇದಕ್ಕೆ ಸರಿಯಾದವ್ರೇನ? ಪಾಪಿಗಳೇ. ಆದ್ರೆ ಈತನು ಏನೂ ಮಾಡ್ಲಿಲ್ಲ ಅಂತ ಹೇಳಿದಂತ ಒಂದು ಸ್ಟೇಟ್ಮೆಂಟ್ ನ ಗಮನ ಇಡಿ. ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಎರಡನೇದು, ಅವನ ಗದರಿಸ್ತಾನೆ ಅಂತ ಹೇಳ್ತದೆ. ಇದನ್ನು ತಿಳ್ಕೊಳ್ಳಿ, ಅವನಿಗೆ ಯೇಸು ಕ್ರಿಸ್ತನ ಬಗ್ಗೆ ಇನ್ನೂ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಯೇಸು ಕ್ರಿಸ್ತನ ಹತ್ರ ಮಾತಾಡಿದಾಗ ಹೇಳ್ತಾನೆ, ಸ್ವಾಮಿ ನಿನ್ನ ರಾಜ್ಯ ಬರುವಾಗ ನೆನೆಸ್ಕೊಂಡಾಗ ರಾಜ್ಯ ಎಂಬ ಸಭೆ ಬಗ್ಗೆ ತಿಳ್ಕೊಂಡಿದ್ದ ಅಂತ ತಿಳ್ಕೊಳ್ಳಿ. ಇದನ್ನೂ ನಮಗೆ
ಆ ಬಳಗಡೆ ಇರುವಂತ ಕಳ್ಳನ್ನು ತಿಳಿಸುವಂತ ಕಾರ್ಯ. ಈ ಬಳಗಡೆ ಕಳ್ಳನಂತ ಸಿಲುಬೆ ಹತ್ರ ಹೋಗಿ ಕೇಳಬೇಕಾದ ಒಂದೇ, ನೀ ಇದೆಲ್ಲಾ ತಿಳ್ಕೊಂಡಿದ್ಯಲ್ಲ ಹೆಂಗೆ? ನಿನ್ನ ಅದೃಷ್ಟ, ನೀನ್ ನೆನ್ನೆ ಹಾಕಿದ್ರೆ ನರ್ಕ, ನೆನ್ನೆ ಸಿಲುಬೆಗೆ ಹಾಕಿದ್ರೆ ಏನಾಗಿರೋದು ಅವನಿಗೆ? ಯೇಸು ಕ್ರಿಸ್ತನ ಜೊತೆಲಿ ಹಾಕಿದ್ರೆ ಹಿಂದಿನ ದಿವಸ ಹಾಕಿದ್ರೆ, ಇಲ್ಲ ಯೇಸು ಕ್ರಿಸ್ತನ ಆಗಿದ್ ಮಾರನೇ ದಿವಸ ಹಾಕಿದ್ರೆ, ಈ ಚಾನ್ಸಸ್ ಸಿಗ್ತಾ ಇರ್ಲಿಲ್ಲ ಗೊತ್ತಾ? ಇವತ್ತು ನಮಗೆ ಅದೇ ಚಾನ್ಸ್. ಇವತ್ತು ಯೇಸು ಕ್ರಿಸ್ತನ ಸಿಲುಬೆ ಹತ್ರ ನಿಂತ್ಕೊಂಡು, ಪಕ್ಕದಲ್ಲಿ ಬಲಗಡೆ ಸಿಲುಬೆ ಹತ್ರ ನಿಂತ್ಕೊಂಡು ಕೇಳಿ ಪ್ರಿಯರೇ, ಸ್ವಾಮಿ ಹೆಂಗ ನೀ ಇದೆಲ್ಲ ಕಲ್ತ್ಕೊಂಡೆ? ಸೆಕೆಂಡ್ ಅಲ್ಲಿ ಪರದೇಶಿಗೊಂಡದಲ್ಲಪ್ಪ, ಸೆಕೆಂಡ್ ಅಲ್ಲಿ. ಇವತ್ತು ಆ ಸೆಕೆಂಡ್ ಅಲ್ಲಿ ಸಿಂಹಾಸನವನ್ನ ಪಡ್ಕೊಂಡಂತ ಆ ಬಲಗಡೆ ಕಳ್ಳನ ರೀತಿಯಲ್ಲಿ ನೀವು ಪಡ್ಕೊಳಕ್ ರೆಡಿ ಆಗಿದ್ದೀರಾ? ಸೆಕೆಂಡ್ ಅಲ್ಲಿ ಸತ್ತೋದ್ರು 108 ಜನ, ಸೆಕೆಂಡ್ ಅಲ್ಲಿ ಸತ್ತೋದ್ರು ಬಾಂಬ್ ಬ್ಲಾಸ್ಟ್ ಅಲ್ಲಿ, ಸೆಕೆಂಡ್ ಅಲ್ಲಿ ಸತ್ತೋದ್ರು ಕಾಲ್ ತುಳಿತದಲ್ಲಿ, ಸೆಕೆಂಡ್ ಅಲ್ಲಿ ನಮ್ಮ ಮರಣ ಗೊತ್ತದು ಗೊತ್ತಿಲ್ಲ. ಆದ್ರೆ ಸೆಕೆಂಡ್ ಅಲ್ಲಿ ನಿತ್ಯ ಜೀವನ ಪಡ್ಕೊಂಡವನು ಬಲಗಡೆ ಕಳ್ಳ, ಅವನು ಸಿಲುಬೆ ಮರಣಕ್ಕೆ ಬಾಧ್ಯಸ್ಥನೆ, ಆದ್ರೆ ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಿದ್ದ ಗೊತ್ತಾ? ಕ್ರಿಸ್ತನಲ್ಲಿ ಪ್ರಿಯರೇ, ಇವತ್ತು ನನ್ನ ಮನಸ್ಸನ್ನ ದೇವರ ಕಡೆ ದಯವಿಟ್ಟು ತಿರುಗಿಸ್ರಿ. ಉಗುರು ಬೆಚ್ಚಿಗಿರಬೇಡಿ, ಯಾರಿಗೋಸ್ಕರ ಉಗುರು ಬೆಚ್ಚಿಗಿರಬೇಡಿ ದಯವಿಟ್ಟು. ಒಂದು ವೇಳೆ ಅವರು ನನ್ನನ್ನ ಹೀಯಾಳಿಸಿದ್ರು ಪರವಾಗಿಲ್ಲ, ಅಪಮಾನ ಮಾಡಿದ್ರು ಪರವಾಗಿಲ್ಲ, ಅವರು ನಮ್ಮನ್ನ ಅಸಡ್ಡೆ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ನೀವು ಬೆಚ್ಚಿಗಾಗಕ್ಕೋಸ್ಕರ ದಯವಿಟ್ಟು ಅವ್ರ ಹತ್ರ ಹೋಗಿ. ಯೇಸು ಕ್ರಿಸ್ತನ ಜೊತೆಯಲ್ಲಿ ಸುತ್ತಿದಂತ 4 ಕ್ಯಾಟಗರಿಗಳು ನಮ್ಗೆ ಗೊತ್ತಿದೆ. ಯಾರ್ಯಾರು ಯಾರ್ಯಾರು ಯೇಸು ಕ್ರಿಸ್ತನ ಜೊತೆಲೇ ಬಂದವರು? ಆತನ ಪ್ರಶ್ನೆ ಕೇಳೋದಕ್ಕೂ ಆತನ ತಪ್ಪು ಹುಡುಕೋದಕ್ಕೆ ಒಂದು ಕ್ಯಾಟಗರಿ. ಇನ್ನೊಬ್ರು ಯಾರು? ಹೊಟ್ಟೆ ತುಂಬಾ ತಿನ್ನೋದಕ್ಕೆ. ಇನ್ನೊಬ್ರು ಯಾರು? ಅದ್ಭುತಗಳನ್ನ ಸ್ವಸ್ಥತೆಗಳನ್ನ ಕೇಳೋದಕ್ಕೆ, ಅನುಭವಿಸೋದಕ್ಕೆ. 10 ಜನದಲ್ಲಿ 9 ಜನ ಹೋಯ್ತಾರಲ್ಲ ಅಂತವ್ರು. ಇನ್ನು ಲಾಸ್ಟ್ನೇಯವರೇ ಪ್ರಿಯರೇ, ನಿಜವಾದ ಪರಲೋಕದ ಮಾತನ್ನ ಕೇಳೋದಕ್ಕೆ ಬಂದರು. ಅದರಲ್ಲಿ 6ನೇ ಅಧ್ಯಾಯ, ಯೋಹನ 6ನೇ ಅಧ್ಯಾಯದಲ್ಲಿ ಕಳೆದ ವಾರ ನಾನು ಲಾಸಪರ ಹೇಳಿದೆ, ಒಬ್ಬನೂ ಸಹ ಇರ್ಲಿಲ್ಲ ಅಂತ ಹೇಳಿ. ಎಲ್ಲ ಹೊಂಟೋದು, ಲೆಫ್ಟ್ ಆಗೋದು. ಕ್ರಿಸ್ತನಲ್ಲಿ ಪ್ರಿಯರೇ, ಇವತ್ತು ನಾನು ಉಗುರು ಬೆಚ್ಚಗಿದ್ದೀನ? ಯಾರಿಗೋಸ್ಕರ ಉಗುರು ಬೆಚ್ಚಗಿದ್ದೀನಿ? ನಮ್ಮ ಮಮ್ಮಿಗೋಸ್ಕರನ? ಇವತ್ತು ಮಮ್ಮಿ ಹತ್ರ ಹೋಗಿ. ಡ್ಯಾಡಿಗೋಸ್ಕರನ? ಡ್ಯಾಡಿ ಹತ್ರ ಹೋಗಿ. ನಿಮ್ ಸಭೆಯಲ್ಲಿ ಇರುವಂತವ್ರಿಗೋಸ್ಕರನ? ಸಭೆಯವ್ರ ಹತ್ರ ಹೋಗಿ ಸಾರಿ ಕೇಳಿ. ಕ್ಷಮಿಸ್ಬೇಕಾ? ಹೋಗಿ ಕ್ಷಮಿಸಿ. ಟುಡೇ ಈಸ್ ಮೈ ಡೇ, ಟುಮಾರೋ ಇಸ್ ಐ ಡೋಂಟ್ ನೋ ಅಂದಂಗೆ ಹೇಳ್ದಂಗೆ, ನನ್ಗೆ ಗೊತ್ತಿಲ್ಲ. ಲೂಕ 16ನೇ ಅಧ್ಯಾಯ, ಯೇಸು ಕ್ರಿಸ್ತನ ಇಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಲೂಕ 16ನೇ ಅಧ್ಯಾಯ 15ನೇ ವಾಕ್ಯ. ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ನೋಡಿ, ಒಂದು ವಿಷಯ ಇದೆ ದೇವರಿಗೆ ಅಸಹ್ಯವಾದಂತ ವಿಷಯ. ಇವತ್ತು ಅನೇಕ ಡಿನಾಮಿನೇಷನ್ ಸಭೆಗಳು ನಾನು ನೋಡ್ತಾ ಇದ್ದೀನಿ, ಈ ಒಂದು ಕ್ಯಾಟಗರಿಯಲ್ಲಿ ಸುತ್ತಿದ್ದಾರೆ, ಇನ್ಕ್ಲೂಡ್ಸ್ ಚರ್ಚ್ ಆಫ್ ಕ್ರೈಸ್ಟ್. ಪರಿಸಾಯರಿಗೆ ಹೇಳುವಂತ ಮಾತು, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವುದು ನೀವು ಅಂತ ಹೇಳ್ತಾನೆ. ನಾನು ಯಾರ ಮುಂದೆ ನೀತಿವಂತನಾಗಿ ತೋರಿಸ್ಕೋಬೇಕು? ಹೆಂಡತಿ ಮುಂದೆ, ಗಂಡನ ಮುಂದೆ, ಅಮ್ಮ ಅಪ್ಪನ ಮುಂದೆ, ಸಭೆಯವ್ರ ಮುಂದೆ, ನೀವು ಯಾರ ಮುಂದೆ ನೀತಿವಂತನಾಗಿ ತೋರಿಸ್ರೆ ಪರವಾಗಿಲ್ಲ, ನನ್ನನ್ನು ಸೇರಿಸಿ ಹೇಳ್ತದೆ. ದೇವರು ಏನನ್ನ ನೋಡ್ತಾರಂತೆ? ಹೃದಯವನ್ನ ನೋಡ್ತಾರೆ, ಅಂತರಂಗವನ್ನ ನೋಡ್ತಾರೆ. ನಿಮ್ಗೆ ಹೇಳುವಂತ ಸ್ತೋತ್ರ, ನಿಮ್ಗೆ ಹೇಳುವಂತ ಪ್ರೇಸ್ ದ ಲಾರ್ಡ್ ನಿಜಬದ್ಧವಾದಂತ ಪ್ರೇಸ್ ದ ಲಾರ್ಡ್ ಆಗಿದೆಯಾ, ನಿಜವಾದಂತ ಸ್ತೋತ್ರವಾಗಿದೆ, ನಿಜವಾದಂತ ಸ್ತೋತ್ರವ ಅರ್ಥವಾಗಿದೆ ಅಂತ ನಿಮಗೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಯಾರು ಗೊತ್ತಿದೆ? ದೇವ್ರು ಗೊತ್ತಿದೆ. ಈ ಒಂದು ರೀತಿಯಲ್ಲಿ ಇದ್ರೂ ಸಹ ಯೇಸು ಕ್ರಿಸ್ತನ ನಮಗೋಸ್ಕರ ಸಿದ್ಧ ಮಾಡಿದ ಸಿಂಹಾಸನ ಕೂರೋದಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ ನಾನು ಹೇಗೆ ಸಿಂಹಾಸನ ಕುಂತಿದ್ದೇನೋ ಹಾಗೆಯೇ ಅಂತ ಹೇಳದಂತ ಮಾತಿದೆಯಲ್ಲ, ಪ್ರಕಟಣೆ 3ನೇ ಅಧ್ಯಾಯ 21ನೇ ವಾಕ್ಯದ ಪ್ರಕಾರ, ಆ ಸಿಂಹಾಸನ ನಾನು ಕೂರ್ಬೇಕು ಅಂದ್ರೆ ಈ ವಾಕ್ಯದ ಭಾಗ ತುಂಬಾ ಎಚ್ಚರಿಕೆ. ನಾನು ಯಾರ ಮುಂದೆ ನೀತಿವಂತನಾಗಿ ತೋರಿಸ್ಬೇಕು ಅನ್ನೋದ್ರೆ, ಯಾರ ಮುಂದೆ ನೀತಿವಂತನಾಗಿ ತೋರಿಸ್ಬೇಕಂದ್ರೆ ದೇವರ ಮುಂದೆ ನೀತಿವಂತನಾಗಿ ತೋರಿಸ್ಬೇಕಷ್ಟೇ. ಮನುಷ್ಯರು ನನ್ನನ್ನು ನೀತಿವಂತನೇ ಇಲ್ಲ ಅಂತ ಹೇಳಿ ಯೇಸು ಕ್ರಿಸ್ತನ ಏನಂತ ಕರೆದ್ರು ಗೊತ್ತಾ? ಇವನು ಸೈತಾನನಿಂದ ಬಂದಂತವನು, ಸೈತಾನನು ಅಂತ ಕರೆದ್ರು. ಇವನು ಬಡಿಗೆಯ ಮಗ ಅಂತ ಹೇಳಿದ್ರು. ಇವನು ಮನೆಯವರು ನಮ್ಮ ಹತ್ರ ಕೆಲಸ ಮಾಡ್ತಾರಲ್ಲ ಅಂತ ಹೇಳಿದ್ರು. ಯೇಸು ಕ್ರಿಸ್ತನ ಎಷ್ಟು ಹೀಯಾಳಿಸ್ಬೇಕು, ಎಷ್ಟು ಅಪಮಾನ ಮಾಡ್ಬೇಕು, ಎಷ್ಟು ಪರ್ಯಾಸ ಮಾಡ್ಬೇಕು, ಎಲ್ಲಾ ಮಾಡಾಯ್ತು. ಆದ್ರೆ ಅವನಿಗೋಸ್ಕರ ಯೇಸು ಕ್ರಿಸ್ತ ಚಿಂತೆ ಮಾಡ್ದ್ನ? ಲೂಕ 18ನೇ ಅಧ್ಯಾಯದಲ್ಲಿದೆ, ಯೇಸು ಕ್ರಿಸ್ತನ್ ತನ್ನ ಶಿಷ್ಯರಿಗೆ ಕರೆದು ಹೇಳ್ತಾನೆ 5 ವಿಷಯಗಳ. ಅದ್ರಲ್ಲಿ ಮೊದಲನೇದೇ ಪರ್ಯಾಸ್ಯ. ನಾನು ಪರ್ಯಾಸ ಮಾಡ್ತಿದ್ರ ಬ್ರದರು, ಪರ್ಯಾಸ ಮಾಡ್ಕೊಳ್ಳಿ. ನಾನು ಅಪಮಾನ ಮಾಡ್ತಿದ್ರ ಮಾಡ್ಕೊಳ್ಳಿ. ಆದ್ರೆ ನಾನು ಬೆಚ್ಚಿಗೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಬ್ರದರ್ ಸಭೆ ಒಳಗಡೆ.
ಹಾಟ್ ವಾಟರ್, ನಾ ಬೆಚ್ಚಗೆ ಇರಬೇಕು, ನಾನು ಮುಟ್ಟಿದ್ರೆ ಸುಡಬೇಕು, ಅದೇ ಬೆಚ್ಚಗಿರೋದು, ಸಾರಿ ಬಿಸಿಯಾಗಿರ್ಬೇಕು ನೀರು, ತಣ್ಣಗೂ ಇರಬಾರ್ದು, ಬೆಚ್ಚಗಿರೋದಂತ ಉಗುರು ಬೆಚ್ಚಲ್ಲ. ನಾನು ಅನ್ನುವಂತ ಸಭೆಯನ್ನ ಮುಟ್ಟೋದಕ್ಕೆ ಬಂದಾಗ ಅದು ಸುಡಬೇಕು ಬೆರಳನ್ನ. ನನ್ನ ವಿಷಯದಲ್ಲಿ ನಾನು ಸುಡಬೇಕು, ನನ್ನ ಮಾತಲ್ಲಿ ಸುಡಬೇಕು, ನನ್ನ ಕ್ರಿಯೆಗಳಲ್ಲಿ ಸುಡಬೇಕು. ನಾನು ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ಡ್ರಾಮಾ ಹಾಕೋದಲ್ಲ, ನಾನು ವೇದಿಕೆ ಮುಖವಾಡ ಅಲ್ಲ. ಇವತ್ತು ಮಕ್ಕಳು ತುಂಬಾ ಮಾಡ್ತಿದ್ದಾರೆ ಪ್ರೇರೆ, ನಾನು ನೋಡ್ತಾ ಇದ್ದೇನೆ. ಸ್ಕೂಲ್ಗೆ ಹೋಗ್ತಾ ಇದ್ದಂಗ್ಲೆ, ಕಾಲೇಜ್ಗೆ ಹೋಗ್ತಾ ಇದ್ದಂಗ್ಲೆ ಒಂದು ಭಾವ, ಕಾಲೇಜ್ ಹತ್ರನೇ ಇನ್ನೊಂದು ಭಾವ. ಯಾರ ವಂಚಿಸ್ತಿದ್ದೀರಿ? ತಂದೆ ತಾಯಿಗಳನ್ನ, ಗುರುಗಳನ್ನ. ಬ್ಯಾಗಲ್ಲಿ ಒಂದು ಶರ್ಟು, ಬ್ಯಾಗಲ್ಲಿ ಇನ್ನೊಂದು ಚೂಡಿದಾರು. ಇದು ತುಂಬಾ ನಡೀತದೆ ಈ ಸಿನಿಮಾಗಳೆಲ್ಲ ನೋಡಿ 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 ಕೆಟ್ಟೋಗಿದೆ ಯೂಟ್ಯೂಬ್. ದೇವ್ ಮಕ್ಕಳಾಗಿರಂತ ನೀವ್ ಎಚ್ಚರಿಕೆ ಆಗಿರಿ ಯವನಸ್ಥರೇ. ಎಲ್ಲ ದೇವ್ರು ನೋಡ್ತಾ ಇದ್ದಾನೆ. ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ಮನುಷ್ಯರ ಮುಂದೆ ನೀತಿವಂತರಾಗಿ, ಅಪ್ಪನ ಮುಂದೆ ತುಂಬಾ ನೀಟಾಗಿ, ಅಮ್ಮನ ಮುಂದೆ ತುಂಬಾ ನೀಟಾಗಿರೋದಲ್ಲ, ನಿಮ್ಮ ಹೊರ ದೇಶಕ್ಕೆ ಹೋದ್ರು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ನಂಬಿರ್ಬೇಕು. ನೀವು ಇಲ್ಲದೇ ಇದ್ರು ನಿಮ್ಮ ತಂದೆ ತಾಯಿ ಸಭೆಯವ್ರು ನಂಬಿರ್ಬೇಕು ನಿಮ್ಮನ್ನ. ಬೋಧಕರಾಗಿರ್ಲಿ, ಸಭೆಕರಾಗಿರ್ಲಿ, ಯಾರೇ ಆಗಿರ್ಲಿ, ಬೆಚ್ಚಿಗಿರ್ಬೇಕು. ಎಲ್ಲೋದ್ರು ನಿಮ್ಮನ್ನ ಮುಟ್ಟಿದ್ರೆ ಸುಡಬೇಕು, ಆ ರೀತಿಯಲ್ಲಿ ಬದುಕಬೇಕು. ಹೇಳ್ತಾನೆ ಇಲ್ಲಿ, ದೇವರು ನಿಮ್ಮ ಹೃದಯಗಳನ್ನ ತಿಳಿದುಕೊಂಡಿದ್ದಾನೆ, ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಏನಿದೆ ಅಂತೆ? ದೇವರ ದೃಷ್ಟಿಯಲ್ಲಿ ಅಸಹ್ಯ. ನಾವು ಯಾರನ್ನ ಮೆಚ್ಚಿಸೋದ್ ಬೇಕಾಗಿಲ್ಲ ಪ್ರಿಯರೇ, ದೇವರನ್ನ ಮೆಚ್ಚಿಸಿದ್ರೆ ಸಾಕು. ದೇವರ ಮುಂದೆ ನೀತಿವಂತನಾಗಿದ್ರೆ ಸಾಕು. ದೇವರ ಸಭೆಯಲ್ಲಿ ನಾನು ನೀತಿವಂತನಾಗಿ ಬದುಕಿದ್ರೆ ಸಾಕು, ನನಗೆ ಸಿಂಹಾಸನ ರೆಡಿ. ಅದಕ್ಕೆ ಲೇವೋದಿಕ ಸಭೆ ಹೇಳ್ತಾರೆ, ನಾನು ನಿಮ್ಮನ್ನ ಗದರಿಸ್ತಾ ಇದ್ದೀನಿ, ಆದ್ರೆ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ, ನಿಮ್ಮನ್ನ ಶಿಕ್ಷಿಸ್ತೀನಿ ಅಂತ ಹೇಳ್ತಾನೆ. ಲೇವೋದಿಕ ಸಭೆ ಬಗ್ಗೆ ದಯವಿಟ್ಟು ಯಾರಾದ್ರು ಪಾಠ ಮಾಡಿದಾಗ ದಯವಿಟ್ಟು ಕೇಳಿ ಪ್ರಿಯ. ತುಂಬಾ ಅಸಹ್ಯ ಸಭೆ ಅದು, ವಾಂತಿ ಮಾಡ್ತೀವಿ ಅಂತ ಹೇಳ್ತಾನೆ ಲೆಕ್ಕದಲ್ಲಿ. ಕ್ರಿಸ್ತನ ಪ್ರಿಯ, ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯ. ಗಲಾತ್ಯ 1. ನಾನೀಗ ಯಾರನ್ನು ಉಳಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು. ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೆ. ಇನ್ನು ಮನುಷ್ಯರನ್ನು ಮೆಚ್ಚಿಸುವವರಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಪೌಲನು ಗಲಾತ್ಯ ಸಭೆಯವ್ರಿಗೆ ಹೇಳ್ತಾನೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾನೆ ಗಲಾತ್ಯ ಸಭೆಯವರಿಗೆ. ಗಲಾತ್ಯ ಸಭೆಯವರು ಏನ್ ಮಾಡಿದ್ರು ಗೊತ್ತಾ ನಿಮ್ಗೆ? ಯಾರು ಹೇಳ್ತೀರಾ? ಗಲಾತ್ಯ ಸಭೆಯವರು ಏನ್ ಮಾಡಿದ್ರು ಗೊತ್ತಾ? 1ನೇ ಅಧ್ಯಾಯದಲ್ಲೇ ಕಾಣಿಸ್ಕೊತದೆ. ಗ್ರೂಪಿಸಮ್. ಇನ್ನೊಂದೇನ್ ಹೇಳ್ತೀರಿ? ಏನಾದ್ರು ಇಷ್ಟು ಬೇಗ ಬಿಟ್ಟು ಸಭೆ ಸ್ಟಾರ್ಟ್ ಆಗಿ ಇನ್ನು ಅಪೊಸ್ತಲರಿದ್ದಾರೆ, ಯೇಸು ಕ್ರಿಸ್ತನ ಮರಣ ಇನ್ನು ದಿನಗಳು, ವರ್ಷಗಳೇ ಆಗಿಲ್ಲ, ಅಷ್ಟು ಬೇಗ ಇನ್ನೊಂದು ಗಾಸ್ಪಲ್ ಒಳಗಡೆ ನುಗ್ಬಿಟ್ಟಿದ್ದಾರೆ. ಅಂದ್ರೆ ಇನ್ನೊಂದು ಸತ್ಯದೊಳಗಡೆ ಉಂಟಾಗಿದ್ದಾರೆ. ಯಾರೋ ಒಬ್ರು ಸುಳ್ಳು ಉಪದೇಶ ಹೇಳಕ್ ಸ್ಟಾರ್ಟ್ ಆದ್ರು. ಇವತ್ತು ಅದೇನೆ ಪ್ರಾರಂಭ. ಆ ಉಪದೇಶ, ಅದು ಅಟ್ರಾಕ್ಷನ್, ಅದು ಇಂಟೆನ್ಷನ್ ತುಂಬಾ ಚೆನ್ನಾಗಿದೆ. ಏನ್ ಹಾಡುಗಳಾಡ್ತಾರೆ, ಏನು ನೃತ್ಯಗಳು ಮಾಡ್ತಾರೆ, ಎಲ್ಲರನ್ನು ಯವನಸ್ಥ ಹುಡುಗಿನ ಅಟ್ರಾಕ್ಷನ್ ಮಾಡುತ್ತೆ. ನಾನು ನೋಡ್ತಾ ಇದ್ದೆ, ಅದೆಲ್ಲ ಲೋಕದಲ್ಲಿ ನೋಡ್ತಿದ್ದೆ ಮೊದ್ಲೆಲ್ಲ. ನಾವು ಒಂದು ಯವನಸ್ಥರಾಗಿದ್ದ ಸಂದರ್ಭದಲ್ಲಿ ಲೋಕದಲ್ಲಿ ಒಂದು ವೇದಿಕೆಗಳಲ್ಲಿ ಆ ಸಿನಿಮಾ ಆಕ್ಟರ್ಗಳು ಬಂದಾಗ, ಯಾರು ಸಿಂಗರ್ಸ್ಗಳು ಬಂದಾಗ, ಇವತ್ತು ಹಂಗಲ್ಲ, ಟ್ರೆಡಿಷನ್ ಸಭೆ ಒಳಗಡೆ ಬಂದ್ಬಿಟ್ಟಿದೆ. ಸಭೆ ಅಂತ ಹೇಳಬಾರ್ದು, ಸಭೆ ಅಂತ ಹೇಳಿಕೊಳ್ಳುವಂತ ವ್ಯಕ್ತಿಗಳ ಮಧ್ಯದಲ್ಲಿ ಬಂದ್ಬಿಟ್ಟಿದೆ. ಏನ್ ನೃತ್ಯ, ಏನ್ ಹಾಡು, ಏನು ಇದು, ಆ ಫೋಕಸ್ಸು. ತಮಿಳ್ನಾಡಲ್ಲೇ ದೊಡ್ಡ ವಿಷಯವಾಗಿದೆ. ತಮಿಳ್ನಾಡು, ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಸ್ವಲ್ಪ ಬದುಕಿದೀವಿ ನಾವು, ಪರವಾಗಿಲ್ಲ. ಇಲ್ಲೂ ಬರುತ್ತೆ ಆ ಗಾಳಿ, ಇಲ್ಲೂ ಬರುತ್ತೆ, ತೊಂದರೆ ಇಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ನಾನು ಇಷ್ಟು ಬೇಗ ನೀವು ಬೇರೆ ಸುವಾರ್ತೆಗೆ ಹೋಗಿದ್ರಲ್ಲ, ಅವ್ರಿಗೆ ಹೇಳ್ತಿದ್ದೇನೆ ಪೌಲನ 10ನೇ ವಾಕ್ಯದಲ್ಲಿ, ನಾನೀಗ ಯಾರನ್ನ ಹೋಲಿಸಿಕೊಳ್ಳುತ್ತಾ ಇದ್ದೇನೆ. ಯಾರನ್ನ ಹೋಲಿಸ್ಕೋಬೇಕು ನಾನು? ನಿಮ್ಮನ್ನ ಹೋಲಿಸ್ಕೊಳ್ಳೋದು ನನಗೇನ್ ಸಿಗುತ್ತೆ? ನಮ್ಮಮ್ಮ ಅಂದ್ರೆ ಒಂದು ಪ್ರೀತಿ, ಒಳ್ಳೆ ಊಟ, ಅಲ್ಲ ಒಂದು ಕಾಣಿಕೆ ಸಿಗ್ಬೋದಷ್ಟೇ. ನಾನ್ ನಿಮ್ಮನ್ನ ಹೋಲಿಸ್ಕೊಂಡು ಏನ್ ಮಾಡ್ಬೇಕಿದೆ? ಮನುಷ್ಯರನ್ನು, ದೇವರನ್ನು. ಗಮನಾಡಿ, ಲೇವೋದಿಕ ಸಭೆ ಹೇಳುವಂತ ರೀತಿಯಲ್ಲಿ ಗಲಾತ್ಯ ಸಭೆಗೆ ಪೌಲನು ಬರಿತಾ ಇದ್ದಾನೆ. ಯಾರನ್ನ ಹೋಲಿಸ್ಕೋಬೇಕೀಗ ನೀವು? ಯಾರನ್ನ ಹೋಲಿಸ್ಕೋಬೇಕೀಗ? ನಿಮ್ಮ ಗಂಡನನ್ನು ಹೋಲಿಸ್ಕೊಳಕ್ ಹೋಗ್ಬೇಡಿ, ನಿಮ್ಮ ಹೆಂಡತಿನ ಹೋಲಿಸ್ಕೊಳಕ್ ಹೋಗ್ಬೇಡಿ. ಯಾರನ್ನ ಹೋಲಿಸ್ಕೊಳ್ಳೋದ್ರಿಂದ ನನಗೆ ನಿತ್ಯ ಜೀವ ಸಿಗೋದಿಲ್ಲ. ನನ್ನ ಹೆಂಡತಿಗೆ ಇದೇ ಇಷ್ಟ ಅಂತ ಹೇಳಿ ತಗೊಂಡು ಕೊಡೋದು ಬೇರೆ. ನನಗೆ ಹೆಂಡತಿಗೆ ಇದೇ ಇಷ್ಟ ಅಂತ ಹೇಳಿ ವಾಕ್ಯನ ಬಿಟ್ಟು ಹೋಗೋದು ತುಂಬಾ ಬೇಜಾರು. ಇವತ್ತು ಅನೇಕರು ಅದನ್ನೇ ಹೇಳ್ತಿದ್ದಾರೆ. ಏನ್ ಮಾಡೋದು ಬ್ರದರ್? ಮನೇಲಿ ಪ್ರೆಸರ್. ನಾನು ಅವಾಗ ಹೇಳ್ತಾ ಇದ್ದೀನಿ, ಮಳೆ ಸೆಕ್ರೆಟರಿ ಹೇಳಿದಂತ ಮಾತು. ಮನೇಲಿ ಪ್ರೆಸರ್ ನಿಮ್ಗೆ ಗೊತ್ತಿರ್ಬೇಕು. ಅವರು ಒಬ್ರನ್ನ ಕರ್ಕೊಂಡ್ ಬಂದಿದ್ರು,
ಬ್ರದರ್ಗೆಲ್ಲ SS ಬ್ರದರ್ಗೆಲ್ಲ ಗೊತ್ತು, ನಮಗೂ ಸ್ವಲ್ಪ ಜನ ಗೊತ್ತು. ಅವ್ರೊಬ್ಬರನ್ನ ಕರ್ಕೊಂಡ್ಬಂದಿದ್ರು. ನಾನು ಇವತ್ತವರೆಗೂ ಸಾಕ್ಷಿಯಾಗಿ ಹೇಳ್ಬಲ್ಲೆ, ಆ ವ್ಯಕ್ತಿ ಇವತ್ತಿಗೂ ಸತ್ಯದಲ್ಲಿ ನಿಂತಿದ್ದಾರೆ. ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ವಿಗ್ರಹಾರದಲ್ಲೇ ಇದ್ರು. ಕೊನೆಗೆ ಅವ್ರ ಮಡತಿ ಸಹ ರೀಸೆಂಟ್ ಆಗಿ ಸತ್ತೋದ್ರು. ಆದ್ರೂ ಸಹ ಸತ್ಯದಲ್ಲಿ ನೆಲೆಯಾಗಿ ನಿಂತಿದ್ದಾರೆ ಆ ಸಹೋದರು. ಎಷ್ಟು ಮಟ್ಟಿಗೆ ನಂಬಿಕೆ. ಏನೇ ಆಗ್ಲಿ, ನಿನ್ನ ಗಂಡನಾಗಿ ನಾನು ಮಾಡೋ ಕರ್ತವ್ಯ ಮಾಡ್ತಿದ್ದೀನಿ, ತಂದೆಯಾಗಿ ಮಾಡಬೇಕು ಕರ್ತವ್ಯ ಮಾಡ್ತಿದ್ದೀನಿ, ಆದ್ರೆ ನಿಮ್ಮನ್ನ ಹೋಲಿಸ್ಕೊಳ್ಳೋಕೆ ನಾನು ಮಾಡೋದಿಲ್ಲ, ದೇವರನ್ನ ಹೋಲಿಸ್ಕೊಳ್ಳೋದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಅಂತ ಹೇಳಿದಂತ ವ್ಯಕ್ತಿ. ಇವತ್ತು ನಾವು ನೀವು ಅದೇ ರೀತಿಯಲ್ಲಿ ಇರ್ಬೇಕು ಪ್ರಿಯರೇ. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ದೇವರನ್ನ ಹೋಲಿಸ್ಕೊಳ್ಳ, ಮನುಷ್ಯರನ್ನ ಹೋಲಿಸ್ಕೊಳ್ಳ. ನಾನು ಮನುಷ್ಯರನ್ನ ಮೆಚ್ಚಿಸುವುದು ಪ್ರಯತ್ನಿಸುತ್ತಾ ಇದ್ದೇನೋ, ಇನ್ನು ಮನುಷ್ಯರನ್ನ ಮೆಚ್ಚಿಸುವನಾಗಿದ್ದರೆ ಏನಂತೆ ಈ ವಿಷಯದಲ್ಲಿ ಯಾರೆಲ್ಲ ಅಡಗಿದ್ದಾರೆ ಅಂತ ಲೆಕ್ಕ ಹಾಕೊಳ್ಳಿ. ಮನುಷ್ಯರನ್ನ ಯಾವ ಕಾರಣಕ್ಕೂ ಮೆಚ್ಚಿಸ್ಬೇಡಿ. ಮನುಷ್ಯ ಅಂತ ಹೇಳೋ ಜಾಗದಲ್ಲಿ ಯಾರೆಲ್ಲ ಇದ್ದಾರೆ? ಯಾರೆಲ್ಲ ಇದ್ದಾರೆ? ಮನುಷ್ಯರಂತ ಹೇಳುವಂತ ಸ್ಥಳದಲ್ಲಿ ಯಾರೆಲ್ಲ ಇದ್ದಾರೆ? ಎಲ್ಲ ಇದ್ದಾರೆ, ಎಲ್ಲರೂ ಇದ್ದಾರೆ ಪ್ರಿಯರೇ. ಮಸ್ಟ್ ಕೇರ್ಫುಲ್ ಆಗಿರಿ. ನೀವು ಆ ಉಗುರು ಬೆಚ್ಚಾಗಿದ್ದೀರಾ, ಇಲ್ಲ ನೀವು ಬೆಚ್ಚಿಗಿದ್ದೀರಾ? ಯಾರನ್ನೂ ಹೋಲ್ಸಕ್ ಹೋಗ್ಬೇಡಿ. ದೇವರ ವಾಕ್ಯ ಹೇಳ್ತದೆ. ನಾನು ಹೇಳ್ತಾನೆ, ಇದು ಕಠಿಣವಾಗಿದೆ, ಗದರಿಸುವಂತ ಮಾತಾಗಿರ್ಬೋದು. ಪ್ರೀತಿಯಿಂದ ಹೇಳ್ತದೀನಿ, ಕೇಸು ಪ್ರೀತಿಯಿಂದ ಹೇಳ್ತದೇನೆ, ಪೌಲನು ಪ್ರೀತಿಯಿಂದ ಬರಿತಾ ಇದ್ದಾನೆ ಈ ಮಾತನ್ನ. ಯಾರನ್ನೂ ಹೋಲಿಸ್ಕೊಳ್ಳೋದಕ್ಕೋಸ್ಕರ ಹೋಗ್ಬೇಡಿ. ಹೇಳ್ತಾನೆ ಪೌಲ, ಹೇಳ್ತಾನೆ, ಮನುಷ್ಯರನ್ನ ಮೆಚ್ಚಿಸುವನಾಗಿದ್ದರೆ ನಾನು ಏನಾಗಿದ್ದೀನಿ? ಕ್ರಿಸ್ತನ ಏನಿಲ್ಲ, ಕ್ರಿಸ್ತನ ದಾಸನಲ್ಲ ಅಂದ್ರೆ ಏನರ್ಥ? ನನಗೆ ಆ ಸಿಂಹಾಸನ ಇಲ್ಲ ಅಂತ ಅರ್ಥ. ಯಾವ ಸಿಂಹಾಸನ? ಹೇಗೆ ತಂದೆಯ ಪಕ್ಕದಲ್ಲಿ ಸಿಂಹಾಸನಲ್ಲಿ ಕೂತಿದ್ದನೋ ಹಾಗೆಯೇ ನಿಮ್ಗೆ ಸಿಂಹಾಸನ ಇಟ್ಟಿದ್ದೀನಿ ಅಂತ ಹೇಳ್ತಾನಲ್ಲ, ಆ ಸಿಂಹಾಸನ ನಮ್ಗೆ ಚಾನ್ಸ್ ಸಿಗೋದಿಲ್ಲ. ಬ್ರದರ್, ನಾನು ಮನಸ್ಸನ್ನ ಮೆಚ್ಚಿಸೋದಕ್ಕೋಸ್ಕರ ನಾನು ಪಟ್ಟೆ. ಅದು ನನ್ನ ಮಗ, ನನ್ನ ಮಗಳು. ಇವತ್ತು ಮದುವೆ ವಿಷಯಗಳಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ನನ್ನ ಪ್ರಿಯ ಸಹೋದರ ಸಹೋದರಿಯರು. ತಮಿಳುನಾಡಲ್ಲಿ ಒಂದು ಸಂದರ್ಭ ಬಂತು. ಮದುವೆ ವಿಷಯ ಬಂದಾಗ ತಂದೆ ಉಪದೇಶಕ ನಮ್ಮಂಗೆ, ಕುಟುಂಬದ ಪರಿಸ್ಥಿತಿ ಹೆಂಗೆ, ಒಳ್ಳೆ ಕುಟುಂಬ. ಸುಮ್ಗೆ ಹೇಳ್ತಾನೆ, ತಂದೆ ತಾಯಿಗಳು ಮಕ್ಕಳನ್ನು ತುಂಬಾ ಚೆನ್ನಾಗಿ ಸಾಕಿದ್ರು, ತುಂಬಾ ಚೆನ್ನಾಗಿ ಸಾಕಿದ್ರು. ವಾಕ್ಯದಲ್ಲಿ ತುಂಬಾ, ಆ ಹುಡುಗಿ ತುಂಬಾ ಚೆನ್ನಾಗಿ ವಾಕ್ಯ ಹೇಳೋದು. ಹುಡುಗ ಮಗ ಇಬ್ಬರೇ ಮಕ್ಕಳು. ಯಾವ್ದೋ ಒಂದು ಕಾರ್ಯಕ್ರಮ, ಅವರು ಹಿಂದೂ ಬ್ಯಾಕ್ಗ್ರೌಂಡ್, ಅನ್ಯ ಒಂದು ಬ್ಯಾಕ್ಗ್ರೌಂಡು, ಆದ್ರೆ ತಂದೆ ತಾಯಿ ಮನೆ ಸಭೆ ಎಲ್ಲ ತುಂಬಾ ಚೆನ್ನಾಗಿದೆ. ದಿಢೀರಂತ ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ಕುಟುಂಬದ ಕಾರ್ಯಕ್ರಮಕ್ಕೆ ಹೋದಾಗ, ಯಾವ್ದೋ ಒಂದು ಅಲ್ಲಿಂದ ಒಂದು ವಿಲೇಜ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಕಾರ್ಯಕ್ರಮ ಮುಗಿಸಿ ತಂದೆ ತಾಯಿ ಬಂದ್ಬಿಡ್ತಾರೆ. ಮಕ್ಕಳನ್ನ ಎಲ್ಲ ಸ್ವಂತ ಬಂದ ತಾನೆ, ಸ್ವಂತ ಬಂದ ಜೊತೆಲೆ ಬಿಟ್ಬಿಡ್ತಾರೆ. ಒಂದು ವಾರ ಇದ್ಬಿಟ್ಟು ಬನ್ನಿ, ರಜಾ ಇದೆಯಲ್ಲ ಅಂತ. ಇಲ್ಲೇನಾಗುತ್ತೆ, ದಯವಿಟ್ಟು ಗಮನಿಸಿ, ಇಲ್ಲೇನಾಗುತ್ತೆ, ಬೋಧಕನ ಮಗ ಸ್ವಂತ ಅತ್ತೆಯ ಮಗಳನ್ನ ಪ್ರೀತಿಸ್ತಾನೆ. ಅತ್ತೆ ಇನ್ನೂ ವಿಗ್ರಹಾರ್ಧಗಳು, ಅತ್ತೆಯ ಮಗಳು ಇನ್ನೂ ಸತ್ಯ ತಿಳಿದ ವಿಗ್ರಹ. ಅವರಲ್ಲಿ ಇಬ್ಬರಲ್ಲಿ ಪ್ರೀತಿ ಬೆಳೀತದೆ. ಅದು ಕಾಲಕ್ರಮೇಣ ಮನೆಗೆ ಬಂದಾಗ ಅದು ಕದ್ದು ಮುಚ್ಚಾಗಿ ಬೆಳೀತದೆ. ಫೋನ್ ಕಾಲು, ಎಲ್ಲೆಲ್ಲೋ ಮೀಟ್. ಅದು ಕೇಳಿದ್ರೆ ಅತ್ತೆ ಮಗಳಲ್ವಾ, ಏನೋ ಮಾತಾಡಕ್ ಹೋಯ್ತದೇನೆ, ಏನೋ ಇರ್ಬೇಕು ಅಂತ ತಂದೆ ತಾಯಿ, ಸ್ವಂತ ಬಂದಲ್ಲ, ಸ್ವಂತ ತಂಗಿ ಮಗಳಲ್ವಾ ಅಂತ ಭಾವನೆಗಳು. ಕಾಲಕ್ರಮೇಣದಲ್ಲಿ ಮದುವೆ ವಿಷಯ ಬಂದಾಗ ಅವ್ರು ಹೇಳ್ತಾರೆ, ನಿಮ್ಮ ಮಗನ್ನ ನಮಗೆ ಮಗಳಿಗೆ ಕೊಡಿ, ಅವ್ರು ಪ್ರೀತಿಸಿದ್ದಾರೆ. ತಂದೆಗೆ ಒಂದೇ ಶಾಕ್. 30-40 ವರ್ಷಗಳ ಸುವಾರ್ತೆ ಸೇವೆ. ತಂದೆ ತನ್ನ ತಾಯಿ ತನ್ನ ಗಂಡನಿಗೆ ಮಾಡಿದಂತ ಸೇವೆ ಅಷ್ಟಿಷ್ಟಲ್ಲ, ಸಭೆಯಲ್ಲಿ 100 ಮೇಲೆ ಇರುವಂತ ಸಭಿಕರ ಮಧ್ಯದಲ್ಲಿ ಸಾಕ್ಷಿ. ಏನ್ ಮಾಡಕ್ ಸಾಧ್ಯ? ಅವಾಗ ಒಂದೇ ಮಾತು ಹೇಳ್ತಾನೆ, ತನ್ನ ತಂದೆ ಮಗನನ್ನ ಕರೆದಿ, ನೋಡಮ್ಮ, ಅವ್ರು ಇನ್ನೂ ಸತ್ಯನ ತಿಳಿದಿಲ್ಲ. ಸತ್ಯ ತಿಳ್ಕೊಂಡ್ಮೇಲೆ ಬರ್ತಾನೆ. ಇವರು ಸತ್ಯಕ್ಕಿಂತ ಮೀರೊಟ್ಟೋಯ್ತು ಇವರು ಪ್ರೀತಿ. ಕೊನೆಗೆ ಅವ್ರು ಎಷ್ಟು ಮಟ್ಟಿಗೆ ಕರೆದ್ರು ಗೊತ್ತಾ ಕ್ರಿಸ್ತನ ಪ್ರಿಯರೇ? ದುಃಖಕರವಾದಂತ ವಿಷಯ. ಎಷ್ಟು ಮಟ್ಟಿಗೆ ಕರೆದ್ರು ಗೊತ್ತಾ? ನೀನ್ ಬಾ ಸಾಕು, ಮಿಕ್ಕಿದ್ ನಾವು ನೋಡ್ಕೋತೀವಿ. ಎಲ್ಲ ಶ್ರೀಮಂತರೇ. ತಂದೆ ತಾಯಿಗಳ ಮಾತನ್ನ ಅಸಡ್ಡೆ ಮಾಡಿ ಹೊಂಟೋದ ಮಗ. ಹೋಗಿದ ತಕ್ಷಣ ಮದ್ವೆನೂ ಆದ. ತಂದೆ ತಾಯಿಗಳು ಆ ಮದ್ವೆಗೆ ಹೋಗ್ಲೂ ಇಲ್ಲ, ಸ್ವಂತದಲ್ಲೇ ಆಯ್ತು. ಅವನು ದೇವಾಲಯದಲ್ಲೇ ನಡೀತು, ವಿಗ್ರಹಾರದಲ್ಲೇ ನಡೀತು, ಹೊಂಟೋದ. ತಂದೆ ಲಾಸ್ಟ್ ಕುಲ್ಪಿಟ್, ಬೈಬಲ್ನ ಮುಚ್ಚಿಬಿಟ್ಟು ಬಂದ್ಬಿಟ್ರು. ವೇದಿಕೆಯಿಂದ ಇಳಿದ್ಬಿಟ್ರು. ಇನ್ಮೇಲೆ ನಾನು ನನ್ನ ಮನೆಯನ್ನ ಕಟ್ಟದೇ ಇರೋನು ನಾನು ಹೆಂಗೆ ಸಭೆಯನ್ನ ಕಟ್ತೀನಿ ಅಂತೇಳಿ ಬಂದ್ಬಿಟ್ರು. ಸಭೆನೇ ಬಿಟ್ಟು, ಇನ್ನೊಬ್ಬರಿಗೆ ಬೋಧಕರು ಬಿಟ್ಟು, ಮನೆಯಲ್ಲಿ 2ನೇ ಮಗಳು, ತಂದೆ ತಾಯಿ, 3 ಜನ ರೊಟ್ಟಿ ಮುರಿತಾರೆ. ಇದು ಸತ್ಯಾಂಶ. ಬೇಕಾದ್ರೆ ನಾವು ಕರೆಸ್ತೀನಿ ಒಂದ್ ದಿವಸ ನಿಮ್ಗೆ. ಅವ್ರ ಕಣ್ಣೀರ್ ನನಗೆ ಗೊತ್ತು. ಪ್ರೀತಿ ಈ ವೇದ ವಾಕ್ಯದಿಂದ ದೂರ ಕಳಿಸ್ತದೆ. ದಯವಿಟ್ಟು ಸಭೆ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ. ನಿಮ್ಮ ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ. ಅಯ್ಯೋ, ಅತ್ತೆ ಮಗಳು ಮಾವನ್ ಮಗಳು ಅಲ್ಲಿ ಸಂತೋಷವಾಗಿರ್ತಾರೆ, ಎಲ್ಲರ ಕಣ್ಣು ಅದ್ದು ಕಣ್ಣಾಗಿರ್ಬೇಕು.
ನನ್ನ ಮಗಳು ಎಲ್ಲಿದ್ದಾಳೆ, ನನ್ನ ಮಗನ ಎಲ್ಲಿದ್ದಾನೆ, ನನ್ನ ಮಗ ಏನ್ ಮಾಡ್ತಿದ್ದಾನೆ? ಯಾಕಂದ್ರೆ ವಯಸ್ಸಂಗ ಆಗತ್ತೆ. ಇಲ್ಲಿ ಹೇಳ್ತಾನೆ, ಯಾರನ್ನ ಮೆಚ್ಚಿಸ್ಲಿ? ಅವನು ಅವಳನ್ನ ಮೆಚ್ಚಿಸ್ತ, ಅವಳು ಅವನನ್ನ ಮೆಚ್ಚಿಸ್ಲು. ಸತ್ಯವನ್ನೇ ಬಿಟ್ಟುಂಟೋದು ಮಗ. ಎಷ್ಟೇ ಗೋಗರ್ದ ತಂದೆಗೆ, ಎಷ್ಟೇ ಕ್ಷಮಾಪಣೆ ಕೇಳ್ದ, ಏನು ಸಹ ಪ್ರತಿಫಲ ಬರಲಿಲ್ಲ. ಕೋಟಿಗೆ ಬೆಲೆ ಬಾಳುವಂತ ಮಗ ಇವತ್ತು ತಂದೆ ಏನೂ ಇಲ್ಲದೆ ತನ್ನ ಜೋಪಡಿಯಲ್ಲಿ, ತನ್ನ ಎಲ್ಲವನ್ನ ಬಿಟ್ಟು ಜೋಪಡಿಯಲ್ಲಿ, ಅದೊಂದು ಹಳ್ಳಿಯ ಮನೆಯಲ್ಲಿ ತನ್ನ ಗಂಡ, ತನ್ನ ಹೆಂಡತಿ, ಮಗಳ ಜೊತೆಲಿ ಆರಾಧನೆ ಮಾಡ್ತಿದ್ದಾರೆ. ಮಗಳ ಹತ್ರ ಕೇಳ್ತಾರೆ, ನೀನು ಹಂಗೆ ಮಾಡ್ಬಿಡ್ತೀಯಮ್ಮ ಅಂತ. ಕ್ರಿಸ್ತನ ಪ್ರಿಯರೇ, ನನಗೆ ಸಿಂಹಾಸನ ಬೇಕಾ? ನಿಮ್ಮ ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆ ಆಗಿದೆ. ಎಷ್ಟೋ ಬೋಧಕರು ಕಣ್ಣೀರಿಂದಿದ್ದಾರೆ ಇವತ್ತು. ಕಳೆದ ಸಮಯದಲ್ಲಿ ಹೇಳಿದೆ, ನನ್ನ ಪ್ರಿಯ ಯೌವನಸ್ಥರೇ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿ. ವೇದವಾಕ್ಯ ಹೇಳ್ತದೆ, ಗಲಾತ್ಯದಲ್ಲಿ ಹೇಳ್ತಾನೆ, ಪೌಲನ್ ಹೇಳ್ತಾನೆ, ನಾನು ಯಾರನ್ನ ಮೆಚ್ಚಿಸ್ಬೇಕು, ಯಾರನ್ನ ಮೆಚ್ಚಿಸ್ಬೇಕು ಅಂತ ಇದ್ದೀನಿ ನಾನು. ಹೆಂಡತಿನ ಮೆಚ್ಚಿಸು, ಪ್ರೀತಿಯಲ್ಲಿ ಮೆಚ್ಚಿಸು, ಅವಳು ವಾಕ್ಯದಲ್ಲಿ ಕರ್ಕೊಂಬರೋದಕ್ಕೆ ಮೆಚ್ಚಿಸು. ಅವಳಿಗೋಸ್ಕರ ಸಭೆಯನ್ನ ಬಿಟ್ಟು, ಅವಳನ್ನ ದೇವರನ್ನ ಬಿಟ್ಟು, ದೇವರಿಗೋಸ್ಕರ ಸತ್ಯನ ಬಿಟ್ಟು ಮೆಚ್ಚಿಸೋದಕ್ಕೋಸ್ಕರ ಹೋದ್ರೆ ನೀವು ಯೇಸು ಕ್ರಿಸ್ತನಿಗೆ ದಾಸನೇ ಅಲ್ಲ ಅಂತ ಹೇಳ್ತಾರೆ. ನಾವು ಯಾರಿಗ ಏನಾಗಿದ್ದೀವಿ ನೋಡೋ ಪ್ರಿಯರೇ, ಇನ್ನೆರಡು ವಾಕ್ಯ ಹೇಳಿ ಮುಗಿಸ್ತೇನೆ. ಯೋಹಾನ 8ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಆ ಒಂದು ಯೋಹಾನ 8ನೇ ಅಧ್ಯಾಯದಲ್ಲಿ ಆ ವ್ಯಭಿಚಾರಿ ಸ್ತ್ರೀಗೆ ಹೇಳುವಂತ ಮಾತನ್ನ ಹೇಳಿ ನಾನು ಮುಗಿಸ್ತೇನೆ. ಒಂದ್ ಸಂದರ್ಭ ನಮ್ಗೆಲ್ಲರಿಗೂ ಗೊತ್ತಿದೆ. ವ್ಯಭಿಚಾರಿ ಸ್ತ್ರೀ ಪಾಪ ಮಾಡ್ತಾಳೆ, ಕರ್ಕೊಂಡ್ ಬರ್ತಾರೆ, ಯೇಸು ಕ್ರಿಸ್ತನ ಮುಂದೆ ನಿಲ್ಲಿಸ್ತಾರೆ. ಯೇಸು ಕ್ರಿಸ್ತನ ಹೇಳ್ತಾನೆ, 7ನೇ ವಾಕ್ಯ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನು ಮೊದಲು ಆಕೆಯ ಮೇಲೆ ಕಲ್ಲನ್ನ ಹಾಕಲಿ ಎಂದು ಹೇಳಿ ಅದನ್ನು ತಿರುಗಿ ಬೊಗ್ಗಿಕೊಂಡ. ಇದು ನಮ್ಗೆ ಗೊತ್ತಿದೆ. ಯಾಕೆ ಈ ವಿಷಯ ತೆಗಿತಿದ್ದೀನಿ ಅಂದ್ರೆ, ಯಾರೋ ತಪ್ಪು ಮಾಡಿದಂತ ನಿಮಗೆ ಕಣ್ಣು ಮುಂದೆ ಸಿಕ್ಕಿದ್ರೆ ಯೇಸು ಕ್ರಿಸ್ತನ ಮುಂದೆ ಕರ್ಕೊಂಡ್ ಬಂದ್ಬಿಟ್ಟು, ನೋಡಿಯಪ್ಪ ಇವಳು ತಪ್ಪು ಮಾಡಿದ್ರು, ಕಣ್ಣಾರೆ ನೋಡಿದೀವಿ, ಏನ್ ಮಾಡ್ಬೇಕು? ಯೇಸು ಕ್ರಿಸ್ತ ಹೇಳ್ತಾನೆ, ಸರಿಯಪ್ಪ, ಮೋಶೆ ಪ್ರಕಾರ ಕಲ್ಲು ಹೊಡೆದು ಸಾಯಿಸ್ಬೇಕು. ಈಗ ನಿಮ್ಮಲ್ಲಿ ಯಾರಾದ್ರೂ ತಪ್ಪು ಮಾಡಿಲ್ಲ ಅಂದ್ರೆ ಮೊದಲನೇ ಕಲ್ಲು ಬೀಸಿ ಅಂತ ಹೇಳ್ತಾರೆ. ಇದು ಎಷ್ಟೋ ಸಾರಿ ಓದಿದೀವಿ, ಕೇಳಿದೀವಿ. ಅಲ್ಲಿ ನಡೆಯುವಂತ ಘಟನೆ ಏನ್ ಗೊತ್ತಾ? ಯೇಸು ಕ್ರಿಸ್ತನ ಹೇಳೋದಕ್ಕಿಂತಲೂ, ಆ ಒಂದು ವ್ಯಭಿಚಾರಿ ಸ್ತ್ರೀಗಿಂತಲೂ ಅಲ್ಲಿ ಕೂಡಿ ಬಂದಂತ ಜನರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. 8-9ನೇ ವಾಕ್ಯ ಯಾರಾದ್ರು ಓದಿ. 8-9ನೇ ವಾಕ್ಯ. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳ್ಕೊಂಡು, ಗಮನ ಇಡಿ, ಅಲ್ಲಿರುವಂತ ಜನರು ಎಷ್ಟು ಜನ ಇದ್ರು ಗೊತ್ತಿಲ್ಲ, ಎಷ್ಟು ಪರಿಸರಿದ್ರು, ಎಷ್ಟು ಸದುಕಾಯರಿದ್ರು, ಎಷ್ಟು ಯೇಸು ಕ್ರಿಸ್ತನ ಮೇಲೆ ವಕ್ರವಾಗಿ ಇದ್ರು. ಎಲ್ಲರ ಮನಸ್ಸಲ್ಲಿ ಏನ್ ಬಂದಂತೆ? ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳ್ಕೊಂಡು. ಇದೆಯಾ? ಯೋಹಾನ 8ನೇ ಅಧ್ಯಾಯ 9ನೇ ವಾಕ್ಯ. ಇದೆಯಾ ಮಾತು ನಿಮ್ಮ ಬೈಬಲ್ ಅಲ್ಲಿ? ತಾವೇ ಪಾಪಿಗಳೆಂದು ಮನಸ್ಸಲ್ಲಿ ತಿಳ್ಕೊಂಡು, ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರು ಹಿಂದೊಬ್ಬರು ಹೊರಕ್ಕೆ ಹೋದರು. ಇದು ಮನಸಾಕ್ಷಿ ಮಾತಾಡುವಂಥದ್ದು. ಇದು ಮನಸಾಕ್ಷಿ. ಏನ್ ಮನಸಾಕ್ಷಿ? ಯೇಸು ಕ್ರಿಸ್ತನ ಒಂದೇ ಒಂದು ಸ್ಟೇಟ್ಮೆಂಟ್, ನೋಡಮ್ಮ, ಯಾರಾದ್ರೂ ತಪ್ಪು ಮಾಡಿಲ್ಲ ಅವ್ರು ಹೊಡೀರಿ ಫಸ್ಟ್ ಅಂತ ಹೇಳ್ತಾನೆ. ಅಲ್ಲಿದ್ದಂತ ಮನಸ್ಸು, ಎಂತ ಮನಸ್ಸು ನೋಡಿ, ತಪ್ಪನ್ನ ವಹಿಸಕ್ಕೆ ಬಂದಿದ್ದು, ಯೇಸು ಕ್ರಿಸ್ತನ ತಪ್ಪಲ್ಲಿ ಹಿಡಿಯಕ್ಕೆ ಬಂದಿದ್ದು. ಆದ್ರೆ ಮನಸ್ಸಾಕ್ಷಿ ಮಾತಾಡ್ತಿದೆ. ಇವತ್ತು ಹೇಗಿದೆ ಗೊತ್ತಾ? ಮನಸ್ಸಾಕ್ಷಿ ಮಾತಾಡ್ತಾ ಇಲ್ಲ ಯಾರಿಗೂ. ಸಭೆಯಲ್ಲಿರೋರ್ಗೂ ಮಾತಾಡ್ತಲ್ಲ, ಸಭೆಯಲ್ಲಿರೋ ಹೊರಗಡೆವರೆಗೂ ಮಾತಾಡ್ತಿಲ್ಲ. ತಪ್ಪು ಮಾಡಿದ್ರೆ ಅದನ್ನ ಎತ್ತಿ ಹಿಡಿಯೋದು, ತೋರ್ಸೋದು, ಫೋಕಸ್ ಮಾಡಿ ತೋರ್ಸೋದು, ಲೈಟ್ ಬಿಟ್ಟು ತೋರ್ಸೋದು ಆ ವಾಕ್ಯಕ್ಕೆ. 9ನೇ ವಾಕ್ಯ ನೋಡ್ರಿ, 8ನೇ ವಾಕ್ಯ ನೋಡ್ತಾ ಇದ್ದಾರೆ, 9ನೇ ವಾಕ್ಯ ನೋಡಿ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ. ಎಲ್ಲಾರು ದೇವರನ್ನ, ಯೇಸು ಕ್ರಿಸ್ತನ ತಪ್ಪನ್ನ ಹುಡುಕಂತ ಪ್ರತಿಯೊಬ್ಬರ ಮನಸ್ಸಾಕ್ಷಿ ಮಾತಾಡ್ತಾರೆ. ಯಾರೆಲ್ಲ ಮಾತಾಡ್ತಂತೆ, ಯಾರಿಗೆಲ್ಲ ಮಾತಾಡ್ತಂತೆ ಇಷ್ಟ? ಹಿರಿಯರು ಮೊದಲುಗೊಂಡು, ಅಂದ್ರೆ 80 ವಯಸ್ಸವನು 90 ವಯಸ್ಸನ್ನು ಇದ್ದನೋ ಮನಸ್ಸನ್ನು ಕೇಳ್ತಂತೆ. ಯೌವನಸ್ಥನಾಗಿರೋದು 14-15 ವಯಸ್ಸನ್ನು ಒಂದು ವೇಳೆ ಇದ್ರೆ ಅವನು ಮನಸ್ಸನ್ನು ಕೇಳ್ತಂತೆ, ಅಯ್ಯೋ ನಾನ್ ಪಾಪಿ. ಈಗ ಹೆಂಗೆ ಬೆರಳು ತೋರ್ಸಕ್ ಸಾಧ್ಯ? ಎಲ್ಲರೂ ಒಬ್ರು ಇಲ್ದೆ ಎಲ್ಲರ ಜಾಗ ಖಾಲಿ ಮಾಡ್ಬಿಟ್ರು. ಈ ಮನಸ್ಥಿತಿ ಬರ್ಬೇಕು. ಒಬ್ಬ ತಪ್ಪು ಮಾಡ್ದೆ ಅದನ್ನ ಎತ್ತಿಡಿಯೋದು, ತಪ್ಪು ಮಾಡ್ದೆ ಇನ್ನೊಬ್ರಿಗೆ ಹೇಳೋದು, ತಪ್ಪು ಮಾಡ್ದೆ ಅದನ್ನ ರೂಮ್ ಕಟ್ಟಿ ಮಾತಾಡ್ತಾರಲ್ಲ ಹಂಗ್ ಮಾತಾಡೋದು, ಅದನ್ನ ಎಲ್ಲಾರ್ಗೂ ಸಾರ್ಕೊಂಬರೋದು. ಏನ್ ಅಸಹ್ಯ! ನೀ ಹೇಳುವಂತ ವ್ಯಕ್ತಿ ನೀ ಸರಿಗಿದ್ಯಾ, ನಿನ್ನ ಮನೆಯಲ್ಲಿ ಸರಿಗಿದ್ಯಾ ಅಂತ ಯೋಚನೆ ಮಾಡೋದಕ್ಕೆ ನಿನಗೆ ಯಾವ್ದು ಆಲೋಚನೆ ಇಲ್ವಾ? ಸಂದರ್ಭ ಮುಗಿಸ್ತೇನೆ. 9ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಆ ಸ್ತ್ರೀಯನ್ನೇ ಹೊರತು ಯಾರು ನೋಡದೆ ಆಕೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸೋದಕ್ಕೆ ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನ ವಿಧಿಸ್ಲಿಲ್ವೋ ಅಂತ ಕೇಳ್ತಾರೆ. ನೀನ್ ತಪ್ಪು ಹೊರಿಸ್ತಾರಲ್ಲ ಅವರೆಲ್ಲ ಎಲ್ಲಿ? ಯಾರು ನಿನ್ ತಪ್ಪು ಹೊರಿಸ್ಲಿಲ್ವಾ? ಶಿಕ್ಷೆನೇ ಕೊಡ್ಲಿಲ್ವಾ? ಕಲ್ ತಗೊಂಡು ಯಾರು ಹೊಡಿಲಿಲ್ವಾ? ಕ್ರಿಸ್ತನ ಪ್ರಿಯರೇ, ನಾನ್ ನಿಮ್ಗೊಂದು ಮಾತು ಕೇಳ್ತೀನಿ. ಒಂದು ವೇಳೆ ಯಾರೋ ಒಬ್ಬ ಕಲ್ ತಗೊಂಡು, ಸ್ವಾಮಿ ನಾನು ಹೊಡೆಯಕ್ ರೆಡಿ ಆಗಿದ್ದೀನಿ, ನಾನು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ಏನ್ ಮಾಡ್ತಿದ್ರು? ಅಲ್ಲಿ ಯಾರೋ ಒಬ್ಬ, ಅಷ್ಟು ಜನರು ಒಬ್ಬ
ಹೀಗೆ ಫ್ಲೈಟ್ ಇಂದ ಒಬ್ಬ ಎದುರು ಬಂದ್ನಲ್ಲ ಆತರ ಒಬ್ಬ ಹೇಳಿದ್ರೆ ಏನ್ ಮಾಡ್ತಿದ್ರು, ಅವನ ತಪ್ಪನ್ನ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದ ಅಂತ ಅರ್ಥ. ಅವನ ತಪ್ಪನ್ನ ಅದೇ ಯೌವನಸ್ಥ ಬರ್ತಾನಲ್ವಾ, ಸ್ವಾಮಿ ನಾನು ನಿತ್ಯ ಜೀವನ ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ನೀವು ಇದನ್ನೆಲ್ಲ ಮಾಡಪ್ಪ, ನಾ ಚಿಕ್ಕದ್ರಿಂದ ಮಾಡಿದ್ದೀನಿ, ಒಂದ್ ಕೆಲಸ ಮಾಡು, ನೀನ್ ಆಸ್ತಿನೆಲ್ಲ ಕೊಟ್ಬಿಡ್ಬಾ, ಅವನ ಆಸ್ತಿ ಕೊಟ್ಬಿಡ್ಬಾ ಅಂತ ಇಂಟೆನ್ಷನ್ ಅಲ್ಲ. ಯಾಕಂದ್ರೆ ಅವನಲ್ಲಿ ಏನಿದೆ ಗೊತ್ತಾ, ಹಣದ ಆಸೆ ಇದೆ ಅನ್ನೋದು ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಹೇಳಿದ್ರೆ ನೀನ್ ಆಸ್ತಿನೆಲ್ಲ ಬಡವರ್ಗೆ ಹಂಚ್ಬಿಟ್ಟು ಬಾ ಅಂತ ಹೇಳಿದ ಇಸ್ ನಾಟ್ ಕಮ್, ಬರೋದಕ್ಕೆ ಇಷ್ಟ ಇಲ್ಲ ಅವ್ನಿಗೆ. ಯಾಕಂದ್ರೆ ಅವನ ಹಣದ ಆಸೆ ಇದೆ ಅಂತ ಯಾರು ಗೊತ್ತು, ಯೇಸು ಕ್ರಿಸ್ತನ್ ಗೊತ್ತು. ನಮ್ಮ ವಿಷಯನೂ ಯೇಸು ಕ್ರಿಸ್ತನ್ ಗೊತ್ತಿದೆ ಪ್ರಿಯರೇ. ಇಲ್ಲಿರುವಂತ ಒಬ್ಬರ ಹೃದಯವನ್ನು ಯೇಸು ಕ್ರಿಸ್ತನ ಬಲ್ಲಂತನಾಗಿದ್ದ. ಸರಿ, ಯೇಸು ಕ್ರಿಸ್ತನ್ ಏನಂತಾನೆ 11ನೇ ವಾಕ್ಯ. ಯೇಸು ಆಕೆಗೆ, ಹಾ, ನಾನು ನಿನಗೆ ಶಿಕ್ಷಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪವನ್ನು ಹಂಗಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನ ಕಲ್ಲು ಹೊಡೆಯೋದಕ್ಕೆ ಅರ್ಹತೆ ಹೊಂದಿದವನು ಅಂತ ಅರ್ಥ. ಮೋಶೆಯ ಧರ್ಮಶಾಸ್ತ್ರ ನೆರವೇರಿಸೋದಕ್ಕೆ ಅರ್ಹತೆ ಹೊಂದಿದವನು ಅಂತ ಅರ್ಥ. ಹಾಗಾದ್ರೆ ಯೇಸು ಕ್ರಿಸ್ತ ಹೇಳ್ತಾನೆ, ನಾನು ನಿನಗೆ ಶಿಕ್ಷಿಸುವುದಿಲ್ಲ. ಹಾಗಾದ್ರೆ ನಾನು ಕಲ್ಲು ಹೊಡೆಯಕ್ಕೆ ರೆಡಿ ಆಗಿದ್ದೀನಿ, ಹೊಡೆದು ಸಾಯಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ, ಆದ್ರೆ ನಾನು ನಿನ್ನ ಶಿಕ್ಷಿಸುವುದಿಲ್ಲ. ಹೋಗು, ಇನ್ನು ಮೇಲೆ ಏನ್ ಮಾಡ್ಬೇಡ. ಈ ಕ್ಷಮಾಪಣೆ ತಾನೆ ನಮಗ್ ಕೊಟ್ಟಿರೋದು. ಈ ತಪ್ಪು ತಾನೆ ನಾವು ದಿನನಿತ್ಯ ನಾವು ಪ್ರಾರ್ಥನೆ ಮೂಲಕ ದೇವ್ರನ್ನ ವಿಜ್ಞಾಪನೆಯಿಂದ ಕೇಳ್ಕೊಳ್ಳೋದು. ಈ ತಪ್ಪು ತಾನೆ ನಾವು ಅರಿಕೆ ಮಾಡ್ಬಿಟ್ಟು ನಮ್ಮ ಶುದ್ಧ ಮಾಡಿಕೊಂಡು ಕರ್ತನ ಮೇಜಿಗೆ ಬರೋದು. ಆದ್ರೆ ಮತ್ತೆ 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 ಅದನ್ನೇ ಮಾಡ್ತಿದ್ರೆ ಕ್ರಿಸ್ತನ ಪ್ರಿಯರೇ, ಇವತ್ತಿರುವಂತ ದಿನ ನಾಳೆ ಇಲ್ಲ ನಮಗೆ. ಫಿಲಿಪ್ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಒಂದು ಮಾತು ಹೇಳ್ತಾನೆ ಪ್ರಿಯರೇ. ಫಿಲಿಪ್ಪದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ, ದಯವಿಟ್ಟು ಬೇಗ ಅನ್ಸ್ರಿ. ಫಿಲಿಪ್ 2ನೇ ಅಧ್ಯಾಯ 5ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ಕೊಟ್ಟ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಾಗೇ ಹೇಳ್ಕೊಂಡ್ಬರ್ತೇನೆ. ನಾನು ಎಲ್ಲವನ್ನ ಬರೆದು ಮಾಡ್ಕೊಂಡು ಬಂದೆ. ದೇವರ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಇದೆಲ್ಲ ಹೇಳ್ಕೊಂಡ್ ಬರ್ತೇನೆ. ಆದ್ರೆ 5ನೇ ವಾಕ್ಯದಲ್ಲಿ ಹೇಳ್ತೇನೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. 6ರಿಂದ 9 ಗಂಟೆ ನೀವು ಓದ್ಕೊಳ್ಳಿ. ಯೇಸು ಕ್ರಿಸ್ತನು ಪರಲೋಕದಿಂದ ಬಂದಂತ ಪರಿಸ್ಥಿತಿ ಹೇಳ್ತಾನೆ. ಹಂಗಾದ್ರೆ ಯೇಸು ಕ್ರಿಸ್ತನ ಇರುವಂತ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ ಅರ್ಥ ಏನು? ಎಲ್ಲವನ್ನ ಬರೆದು ಮಾಡ್ಕೊಳ್ಳಿ. ಯಾರಿಗೋಸ್ಕರ ಬೇಕಾದ್ರೆ ಬರೆದು ಮಾಡ್ಕೊಳ್ಳಿ, ಯಾರಿಗೋಸ್ಕರ ದಾಸನ ರೂಪ ಧರಿಸ್ಕೊಳ್ಳಿ. ಹೇಳ್ತಾನಲ್ವಾ, ತನ್ನನ್ನು ಬರಿದು ಮಾಡಿಕೊಂಡು, ಕಳೆದ ಬುಧವಾರ ಅಂತ ಬರಿದು ಮಾಡ್ಕೊಂಡು ಪದದಲ್ಲಿ ಬರಿದು ಮಾಡ್ಕೊಳ್ಳಿ. ಯಾರಿಗೋಸ್ಕರ ಬರೆದು ಮಾಡ್ಕೊಳ್ಳಿ ಬ್ರದರ್? ನಿಮ್ ಗಂಡನಿಗೋಸ್ಕರ ಬರೆದು ಮಾಡ್ಕೊಳ್ಳಿ, ನಿಮ್ ಹೆಂಡತಿಗೋಸ್ಕರ ಬರೆದು ಮಾಡ್ಕೊಳ್ಳಿ, ನಿಮ್ ಮಕ್ಕಳಿಗೋಸ್ಕರ ಬರೆದು ಮಾಡ್ಕೊಳ್ಳಿ, ಸಭೆಗೋಸ್ಕರ ಬರೆದು ಮಾಡ್ಕೊಳ್ಳಿ. ಎಲ್ಲವನ್ನ ಬರೆದು ಮಾಡ್ಕೊಳ್ಳಿ. ಮೈನಸ್ ಆಗಿ ಬನ್ನಿ. ನಾನು ಕೊಟ್ಟಿದ್ದನ ದೇವರು ಸಭೆಗೋಸ್ಕರ ಕೊಡಿ. ನನಗೆ ಕೊಟ್ಟಿದ್ದನ ಪ್ರೀತಿನ ಮಕ್ಕಳಿಗೋಸ್ಕರ ಹಂಚಿ. ಮಕ್ಕಳೇ, ನಿಮ್ಮ ತಂದೆ ತಾಯಿಗಳನ್ನು ಘನಪಡಿಸಿರಿ. ಎಲ್ಲ ಬರೆದು ಮಾಡ್ಕೊಳ್ಳಿ. ನನಗೆ ಆ ಒಂದು ವಿಷಯ ಲಾಸ್ ಆಗ್ತಿದೆ, ಲಾಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ದೇವರು ಪರಲೋಕವನ್ನೇ ಬಿಟ್ಟು ಬಂದಂತ ಯೇಸು ಕ್ರಿಸ್ತನು ನಮಗೋಸ್ಕರ ಬರೆದು ಮಾಡ್ಕೊಂಡ್ ಬಂದಂಗೆ ಯೇಸು ಕ್ರಿಸ್ತನ ಮನಸ್ಸು ನನ್ನಲ್ಲಿದೆ ಅಂದ್ರೆ ಖಂಡಿತವಾಗಿಯೂ ನನ್ನ ಮನಸ್ಸನ್ನ ಬದಲಾಯಿಸ್ಕೋಬಹುದು. ಎಲ್ಲರೂ ಯೇಸು ಕ್ರಿಸ್ತನ ಮನಸ್ಸನ್ನ ಬದಲಾಯಿಸ್ಕೊಂಡ್ರೆ, ಪ್ರಕಟಣೆ 3:21ನೇ ವಾಕ್ಯದ ಪ್ರಕಾರ, ಆತನು ಸಿಂಹಾಸನದಲ್ಲಿ ಕುಂತಿರೋ ಪ್ರಕಾರ, ಹಾಗೆಯೇ ನಮಗೂ ಸಿಂಹಾಸನ ಇದೆ. ಸಿಂಹಾಸನ ಯಾರಿಗೆಲ್ಲ ಬೇಕು? ಯೇಸು ಕ್ರಿಸ್ತನ ಪಕ್ಕದಲ್ಲಿ ಯಾರೆಲ್ಲ ಕೂರ್ಬೇಕು? ಇವತ್ತಿಗೆ ನೀವು ಈ ವಾಕ್ಯದ ಪ್ರಕಾರ ವಿಧೇಯರಾಗುವ. ಈ ವಾಕ್ಯದಲ್ಲಿ ನನ್ನನ್ನ ಎಚ್ಚರಿಸಿಕೊಳ್ಳುತ್ತಾ ನಿಮ್ಮನ್ನ ಎಚ್ಚರಿಸ್ತಾ ಈ ಸಮಯ ಕೊಟ್ಟಂತ ದೇವರಿಗೂ ಸಭೆಗೊಂದು ಹೇಳ್ತಾ ಮಾಡ್ಕೊಳ್ತೇನೆ.